ಸುತ್ತ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಚಿತ್ರದುರ್ಗ ಥಿಯೋಸಾಫಿಕಲ್ ಸೊಸೈಟಿಯ ವತಿಯಿಂದ ಆಯೋಜಿಸಿರುವಂತಹ ಒಂದು ದಿನದ ಕಾರ್ಯಕ್ರಮದಲ್ಲಿ ನನಗೆ ಈ ಒಂದು ಗೋಷ್ಠಿಯ ನಿರ್ದೇಶಕರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೂ ಮತ್ತು ಚಿತ್ರದುರ್ಗ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈಗ ನನ್ನ ಪಾಲಿಗೆ ಬಂದಿರತಕ್ಕಂತಹ ವಿಷಯ ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ. ಈ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಮುಂಚೆ ಒಂದೆರಡು ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣಂತೆ. ಪ್ರಸ್ತುತ ಮನುಷ್ಯನ ಪ್ರಜ್ಞೆ ಹೇಗಿದೆ? ಮನುಷ್ಯನ ಪ್ರಜ್ಞೆ ಬಹಿರ್ಮುಖವಾಗಿದೆ ಅಲ್ವಾ? ಪ್ರಾಪಂಚಿಕ ವಸ್ತು, ವಿಷಯ, ವ್ಯಕ್ತಿಗಳ ಕಡೆನೇ ನಮ್ಮ ಪ್ರಜ್ಞೆ ಹರಿತಾ ಇದೆ. ಇಲ್ಲೇ ನಮ್ಮ ಪ್ರಜ್ಞೆ ಹೆಚ್ಚಾಗಿ ಆಕರ್ಷಣೆಗೆ ಒಳಗಾಗಿ ಸಿಲುಕಿಕೊಂಡಿದೆ ಅಂತ ನಾವು ತಿಳ್ಕೊಬೋದು. ನಮ್ಮನ್ನು ನಾವು ಗಮನಿಸಿ ನೋಡಿಕೊಂಡ್ರೆ ಅಲ್ವಾ? ಇದರಿಂದ ಮನುಷ್ಯನಿಗೆ ದುಃಖ ಹೆಚ್ಚೇ ಆಗಿದೆ, ಹೌದಲ್ವಾ? ಏಕೆಂದರೆ ಹೊರಗಿನ ವಸ್ತು, ವಿಷಯ, ವ್ಯಕ್ತಿಗಳ ಜೊತೆ ವ್ಯಾಮೋಹವನ್ನು ಹೆಚ್ಚು ಮಾಡಿಕೊಂಡಿದ್ದೇವೆ. ನಾವು ಅತಿಯಾಗಿ ದುಃಖಿತರಾಗಿದ್ದೇವೆ. ಈ ದೇಹನೇ ನಾನು ಅನ್ನುವಂತಹ ಭಾವದಲ್ಲಿ ನಾವು ಜೀವನವನ್ನು ಮಾಡ್ತಾಯಿದ್ದೇವೆ. ಪ್ರತಿಯೊಂದು ಕೆಲಸವನ್ನು ನೋಡಿ, ನಮ್ಮ ದೇಹದ ಸೌಕರ್ಯಕ್ಕಾಗಿ, ನಮ್ಮ ಸುಖ ನೆಮ್ಮದಿಗಾಗಿಯೇ ನಾವು ಮಾಡ್ತಾ ಇರ್ತಕ್ಕಂಥದ್ದು ಅಲ್ವಾ? ಆದರೆ ಇದರಿಂದ ನಮಗೆ ದುಃಖ ಮಾತ್ರ ತಪ್ಪಿಲ್ಲ. ಹಾಗಾದರೆ ನಾವು ಏನು ಮಾಡಬೇಕಾಗಿದೆ? ಮನುಷ್ಯನ ಪ್ರಜ್ಞೆ ಅಂತರ್ಮುಖವಾಗಬೇಕಾಗಿದೆ. ಯಾಕೆ ಅಂದರೆ ನಮ್ಮ ಸ್ವಸ್ವರೂಪವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ದೇಹ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ನಿಜವಾಗ್ಲೂ ಈ ದೇಹ ನಾನಲ್ಲ. ಬೆಳಗ್ಗೆ ಸೂಕ್ತಿ ಚಿಂತನೆಯಲ್ಲಿ ಕೂಡ ನಾವು ತಿಳ್ಕೊಳ್ತಾ ಬಂದ್ವಿ. ಈ ಸ್ಥೂಲ ದೇಹ ಒಂದೇ ಅಲ್ಲ, ಮನಸ್ಸು ಕೂಡ ನಾನಲ್ಲ. ಇವೆಲ್ಲವೂ ಕೂಡ ನಮಗೆ ಪರಮಾತ್ಮ ಒದಗಿಸಿಕೊಟ್ಟಿರ್ತಕ್ಕಂತಹ ಉಪಕರಣಗಳು ಅಥವಾ ಉಪಾಧಿಗಳು. ಪರಮಾತ್ಮನ ಒಂದು ಅಂಶವಾಗಿ, ಒಂದು ಕಿಡಿಯಾಗಿ ಹೊರಬಂದಂತಹ ನಾವು ಬೀಜ ರೂಪದಲ್ಲಿ ಇರ್ತಕ್ಕಂತಹ ಚೈತನ್ಯ ಪರಿಪೂರ್ಣವಾಗಿ ವಿಕಾಸವಾಗಿ ಅರಳಿ ಮತ್ತೆ ನಾವು ಪರಮಾತ್ಮನನ್ನು ಹೋಗಿ ಸೇರಬೇಕಾಗಿದೆ. ಅಂದರೆ ನಮ್ಮ ಸ್ವಸ್ವರೂಪದ ದರ್ಶನ ನಮಗೆ ಆಗಬೇಕಾಗಿದೆ. ನಮ್ಮ ಸ್ವಸ್ವರೂಪದ ಅರಿವು ನಮಗೆ ಆಗಬೇಕಾಗಿದೆ. ಏಕೆಂದರೆ ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಭಾವನೆಗಳು ನಾನಲ್ಲ ಅಂದಾಗ ಹಾಗಾದರೆ ನಾನು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತಲ್ವ? ಅದಕ್ಕೆ ಉತ್ತರವನ್ನು ನಾವು ಬಹಿರಂಗದಲ್ಲಿ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಜ್ಞೆ ಅಂತರ್ಮುಖವಾದಾಗ ಮಾತ್ರ ನಮ್ಮ ಸ್ವಸ್ವರೂಪದ ದರ್ಶನ ನಮಗಾಗೋದಕ್ಕೆ ಸಾಧ್ಯ ಆಗತ್ತೆ. ಈ ಒಂದು ಮಾರ್ಗವನ್ನೇ ಆಧ್ಯಾತ್ಮ ಅಂತ ಕರೀತಕ್ಕಂಥದ್ದು. ನಮ್ಮ ಸ್ವಸ್ವರೂಪದ ಅರಿವಿನ ಮಾರ್ಗ ಇದೆಯಲ್ಲ, ಅದೇ ಆಧ್ಯಾತ್ಮ, ಮತ್ತಿನ್ನೇನೂ ಅಲ್ಲ. ಈ ಆಧ್ಯಾತ್ಮ ಸಾಧನೆಗೆ ಅನಾದಿ ಕಾಲದಿಂದಲೂ ಕೂಡ ಋಷಿಗಳು, ಸಂತರು, ಮುನಿಗಳು, ದಾರ್ಶನಿಕರು, ಅನುಭಾವಿಗಳು ಅನೇಕ ಮಾರ್ಗಗಳನ್ನು ಸೂಚಿಸ್ತಾ ಬಂದಿದ್ದಾರೆ. ಏನಕ್ಕೆ? ನಮ್ಮ ಸ್ವಸ್ವರೂಪದ ಅರಿವಿಗೆ. ನಮ್ಮ ಸ್ವಸ್ವರೂಪದ ಅರಿವಾದರೆ, ನಾವು ಯಾರು ಅನ್ನೋದು ಗೊತ್ತಾದರೆ, ನಿಜವಾದ ಆ ಅರಿವು ನಮಗೆ ಬಂದಿದ್ದೇ ಆದರೆ ಪ್ರತಿಯೊಂದೂ ಕೂಡ ಬದಲಾಗ್ತಕ್ಕಂಥ ನಮ್ಮ ಜೀವನ ಶೈಲಿಯೇ ಬದಲಾಗತ್ತೆ. ನಾವು ಎಲ್ಲಿ ಹೋಗಿ ಸೇರಬೇಕೋ ಅಲ್ಲಿ ಸೇರ್ತೇವೆ. ನಮ್ಮ ಜೀವನದ ಉದ್ದೇಶ, ಅರ್ಥ ನಮಗೆ ಸರಿಯಾಗಿ ಗೋಚರವಾಗುತ್ತೆ ಅನ್ನುವಂಥದ್ದು. ಹೀಗೆ ಅನೇಕ ಮಾರ್ಗಗಳನ್ನು ಅನೇಕರು ಕೊಡ್ತಾ ಹೋಗಿದ್ದಾರೆ. ಶರಣರಿರ್ಬೋದು, ದಾಸರಿರ್ಬೋದು, ಅನುಭಾವಿಗಳಿರ್ಬೋದು, ಋಷಿ ಮುನಿಗಳಿರ್ಬೋದು, ಎಷ್ಟು ರೀತಿಯದ್ದು ಕೊಡ್ತಾ ಹೋಗಿದ್ದಾರೆ. ಆ ರೀತಿ ಕೊಡಲ್ಪಟ್ಟಂತಹ ಒಂದು ಮಾರ್ಗ ಪತಂಜಲಿಯವರಿಂದ ಇದು ಯೋಗ ಮಾರ್ಗ, ಅಷ್ಟಾಂಗ ಯೋಗ ಮಾರ್ಗ ಅಂತ ಈ ಮಾರ್ಗವನ್ನು ಕರೀತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ 8 ಅಂಗಗಳನ್ನು ನಮಗೆ ಅವರು ತಿಳಿಸ್ತಾ ಬರ್ತಾರೆ.
ಈ 8 ಅಂಗಗಳ ವಿಚಾರವನ್ನು ಅವರು 2 ಭಾಗಗಳಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತಾ ಬರ್ತಾರೆ. 8 ಅಂಗಗಳು ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ ಮೊದಲಿನ 5 ಅಂಗಗಳಿದೆಯಲ್ಲ, ಯಮ, ನಿಯಮ, ಆಸನ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ, ಈ 5 ಸೇರಿಸಿ ಬಹಿರಂಗ ಯೋಗ ಅಂತ ಕರೀತಕ್ಕಂಥ. ಈ ಬಹಿರಂಗ ಯೋಗ ನಮ್ಮ ಅಂತರಂಗದ ಸಾಧನೆಗೆ ಪೂರ್ವ ಸಿದ್ಧತೆಯ ಹಾಗೆ ಇರ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಲ್ವ. ನಾವು ಯಶಸ್ವಿಯಾಗಬೇಕು ನಮ್ಮ ಕೆಲಸದಲ್ಲಿ ಅಂದರೆ ಪೂರ್ವ ಸಿದ್ಧತೆ ನಮಗೆ ಬೇಕು. ಹಾಗೆ ಈ ಯೋಗ ಮಾರ್ಗದಲ್ಲಿ ನಾವು ನಮ್ಮ ಉನ್ನತಿಯನ್ನು, ಯಶಸ್ಸನ್ನು ಸಾಧಿಸಬೇಕು ಅಂದರೆ ಪ್ರಾರಂಭದಿಂದ ನಾವು ಶುರು ಮಾಡಬೇಕಾಗತ್ತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳ ಬಗ್ಗೆ ತಿಳ್ಕೊಳ್ತಾ ಹೋದರೆ ಮಾತ್ರ ಅಂತರಂಗ ಯೋಗದ ಸಾಧನೆ, ಅಂತರಂಗದ ಯೋಗ ಸಾಧನೆ ಅಂದರೆ ಧಾರಣ, ಧ್ಯಾನ, ಸಮಾಧಿ ಸ್ಥಿತಿಗಳನ್ನು ಅರ್ಥಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಬಹಳ ವ್ಯವಸ್ಥಿತವಾಗಿ ಒಂದು ಅನುಕ್ರಮದಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ. ಪತಂಜಲಿ ಋಷಿಗಳು 196 ಸೂತ್ರಗಳಲ್ಲಿ ಈ 8 ಅಂಗಗಳಲ್ಲಿ ಇರ್ತಕ್ಕಂತಹ ವಿಚಾರವನ್ನು ಅಥವಾ ಈ ಅಷ್ಟಾಂಗ ಯೋಗದ ವಿಚಾರವನ್ನು ಬಹಳ ಸಂಕ್ಷಿಪ್ತವಾಗಿ ಅಡಗಿಸಿಟ್ಟಿದ್ದಾರೆ. ಸೂತ್ರಗಳು ಅಂದರೆ ಒಂದೊಂದೇ ವಾಕ್ಯಗಳಿರ್ತಕ್ಕಂಥದ್ದು, ಅದರಲ್ಲಿ ಅಗಾಧವಾದಂತಹ ಅರ್ಥ ಇರುತ್ತೆ. ಅದನ್ನು ಬಹಳ ವೈಜ್ಞಾನಿಕವಾಗಿ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಹಿರಿಯ ಸದಸ್ಯರಾಗಿದ್ದಂತಹ IK ಥೈಮಿನಿಯವರು ಬಹಳ ಚೆನ್ನಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದನ್ನು ಯೋಗ ವಿಜ್ಞಾನ ಅನ್ನುವಂತಹ ಒಂದು ಪುಸ್ತಕದಲ್ಲಿ, ಸೈನ್ಸ್ ಆಫ್ ಯೋಗ ಅಂತ ವೈಜ್ಞಾನಿಕವಾಗಿ ಬಹಳ ತರ್ಕಬದ್ಧವಾಗಿ ತಾಂತ್ರಿಕ ಕ್ರಿಯಾಯೋಗಗಳಾಗಿ ಈ ಸಾಧನಾ ಮಾರ್ಗ ಇದೆಯಲ್ಲ, ಈ ಪತಂಜಲಿ ಯೋಗ ಮಾರ್ಗ ಇದೆಯಲ್ಲ, ಅದನ್ನು ಪ್ರತಿಪಾದಿಸಲಾಗಿದೆ. ಹೇಗೆ? ವೈಜ್ಞಾನಿಕವಾಗಿ, ತರ್ಕಬದ್ಧವಾಗಿ, ತಾಂತ್ರಿಕ ಕ್ರಿಯಾಯೋಗವಾಗಿ ಈ ಒಂದು ಮಾರ್ಗವನ್ನು ಪ್ರತಿಪಾದಿಸಲಾಗಿದೆ. ಇದನ್ನು ಹಾಗಾದರೆ ಪ್ರಯೋಗಗಳ ಮೂಲಕ ಪ್ರದರ್ಶನ ಮಾಡೋಕ್ಕಾಗತ್ತಾ ಅಥವಾ ಇದನ್ನು ಸಾದರಪಡಿಸೋದಕ್ಕಾಗತ್ತಾ ಯೋಗದ ವಿಷಯಗಳನ್ನು ಅಂದರೆ ಖಂಡಿತ ಸಾಧ್ಯ ಇಲ್ಲ. ಏಕೆಂದರೆ ಆಧ್ಯಾತ್ಮ ಅನ್ನೋದು ಹಾಗೆ, ಇದನ್ನು ನಾವು ನಂಬಿ ನೋಡಬೇಕು, ನೋಡಿ ನಂಬುವಂಥದ್ದು ಅಲ್ಲ. ವಿಜ್ಞಾನ ನೋಡಿ ನಂಬತಕ್ಕಂಥದ್ದು, ಆಧ್ಯಾತ್ಮ ನಂಬಿ ನೋಡ್ತಕ್ಕಂಥದ್ದು ಅಲ್ಲದೆ ನಮ್ಮ ಅಂತರ್ದೃಷ್ಟಿ ವಿಶಾಲವಾದಾಗ, ನಮ್ಮ ಅಂತರ್ದೃಷ್ಟಿ ತೆರೆದಾಗ ಆ ಒಳಗಡೆ ಇರ್ತಕ್ಕಂತಹ ವಿಚಾರಗಳು ನಮಗೆ ಗೋಚರವಾಗೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಈ ಯೋಗ ವಿಜ್ಞಾನ ಅನ್ನೋದಿದೆಯಲ್ಲ, ಇದು ಉನ್ನತ ಜೀವನದ ಶಾಶ್ವತ ನಿಯಮಗಳ ಮೇಲೆ ಆಧಾರಿತವಾಗಿದೆ. ಉನ್ನತ ಜೀವನದ ಶಾಶ್ವತ ನಿಯಮಗಳ ಮೇಲೆ ಆಧಾರಿತವಾಗಿದೆ. ಇದನ್ನು ನಾವು ಅಂತರ್ದೃಷ್ಟಿಯಿಂದ ನಮ್ಮ ಪ್ರಜ್ಞೆಯನ್ನು ಅಂತರ್ಮುಖ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಅರಿವಿಗೆ ತಂದುಕೊಳ್ಬಹುದೇ ಹೊರತು ಮೇಧಾಶಕ್ತಿಯಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನು ನಾವು ಮೊಟ್ಟ ಮೊದಲು ಗಮನಿಸಬೇಕಾಗಿದೆ. ಈ ಯೋಗ ಮಾರ್ಗದಲ್ಲಿ ಪತಂಜಲಿಯವರ ಸೂತ್ರಗಳಿದೆಯಲ್ಲ, ಇವು ಬಹಳ ಸಪ್ರಮಾಣ ಮತ್ತು ಉಪಯೋಗಕರವಾಗಿವೆ. ಈ ಮಾರ್ಗದಲ್ಲಿ ಹೇಳಿರ್ತಕ್ಕಂತಹ ಬಹಿರಂಗ ಯೋಗದ 3 ಅಂಶಗಳನ್ನು ನಾವೀಗಾಗಲೇ ಮೊದಲನೆಯ ಉಪನ್ಯಾಸದಲ್ಲಿ ತಿಳ್ಕೊಳ್ತಾ ಬಂದ್ವಿ. ಯಮ, ನಿಯಮ ಮತ್ತು ಆಸನದ ಬಗ್ಗೆ. ಇವು ಪೂರ್ವ ಸಿದ್ಧತೆಯ ಮೊಟ್ಟ ಮೊದಲ 3 ಅಂಶಗಳು. ನಮ್ಮ ಸಹೋದರರು ಹೇಳ್ತಾ ಇದ್ರು, ಆಧ್ಯಾತ್ಮಿಕ ಸೌಧವನ್ನು ಕಟ್ಟಬೇಕಾದ್ರೆ ಮೊದಲು ನಾವು ಒಳ್ಳೆಯ ತಳಪಾಯ ಹಾಕಬೇಕು. ಯಾವ ರೀತಿಯ ತಳಪಾಯ? ನೈತಿಕ ಮೌಲ್ಯಗಳ ತಳಪಾಯ. ಯಮ ನಿಯಮಗಳು ಮತ್ತೇನೂ ಅಲ್ಲ, ನೈತಿಕ ಮೌಲ್ಯಗಳು. ಅವೇ ಶಾಶ್ವತ ಜೀವನದ ನಿಯಮಗಳು. ಶಾಶ್ವತ ಜೀವನದ ನಿಯಮಗಳು ಅಂದರೆ ಮತ್ತೇನೂ ಅಲ್ಲ, ಯಮ ನಿಯಮಗಳು.
ಯಮದಲ್ಲಿ 5 ಅಂಶಗಳು, ನಿಯಮದಲ್ಲಿ 5 ಅಂಶಗಳನ್ನು ನಾವು ಇದುವರೆಗೆ ಉಪನ್ಯಾಸದಲ್ಲಿ ಚೆನ್ನಾಗಿ ತಿಳ್ಕೊಳ್ತಾ ಬಂದ್ವಿ. ಭಾವನಾತ್ಮಕ ತೊಳಲಾಟವನ್ನು ಈ ಯಮ ನಿಯಮಗಳು ನಮಗೆ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ. ಅದಕ್ಕೆ ಅವ್ರು ಹೇಳೋದು ಭಾವನಾತ್ಮಕ ತೊಳಲಾಟಗಳು. ಬಾಹ್ಯದಲ್ಲಿ ನಮಗೆ ಏನೇನು ತೊಳಲಾಟಗಳಾಗ್ತಾ ಇದೆ ಪ್ರತಿನಿತ್ಯದ ಜೀವನದಲ್ಲಿ, ಅದನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಯಮ ನಿಯಮಗಳನ್ನು ನಾವು ಪಾಲಿಸಬೇಕಾಗಿದೆ. ಅದು ಬಹಳ ಮುಖ್ಯ. ಯಾಕೆ ಅಂದರೆ ಪತಂಜಲಿಯವರ ಈ ಯೋಗ ಸೂತ್ರಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸೂತ್ರ ಯಾವುದಪ್ಪ ಅಂದರೆ ಯೋಗ ಚಿತ್ತವೃತ್ತಿ ನಿರೋಧ. ಪ್ರತಿಯೊಂದು ಬರ್ತಕ್ಕಂಥದ್ದು ಮನಸ್ಸಿನ ಒಂದು ಆಟವೇ. ಪ್ರತಿಯೊಂದು ಮನಸ್ಸನ್ನು ಯಾವಾಗ ನಾವು ಸ್ತಬ್ಧ ಮಾಡೋದಕ್ಕೆ ಸಾಧ್ಯವಾಗುತ್ತೋ, ಮನಸ್ಸಿನ ಗದ್ದಲ ಯಾವಾಗ ನಿಲ್ಲುತ್ತೋ ಆಗ ಮಾತ್ರ ನಮಗೆ ನಮ್ಮ ಒಳಗಡೆ ಪ್ರಜ್ಞೆ ಜಾಗೃತವಾಗತ್ತೆ, ನಮ್ಮ ಸ್ವಸ್ವರೂಪದ ದರ್ಶನ ಆಗೋದಕ್ಕೆ ಸಾಧ್ಯವಾಗತ್ತೆ. ಮನಸ್ಸಿನ ತೊಳಲಾಟ ಹೊರಗಿನ ಬಾಹ್ಯದಲ್ಲಿರ್ತಕ್ಕಂತಹ ಅನೇಕ ಅಂಶಗಳಿಂದ ನಮಗಾಗತ್ತಲ್ವ, ಅವುಗಳನ್ನೇ ಹೇಗೆ ನಾವು ಸರಿಪಡಿಸ್ಕೊಳ್ಬೋದು ಅನ್ನೋದೇ ನಾವು ಯಮ ನಿಯಮಗಳಲ್ಲಿ ತಿಳ್ಕೊಂಡಿದ್ದಂಥದ್ದು. ಹೊರಗಿನ ಬಾಹ್ಯದ ಜಂಜಾಟಗಳಲ್ಲಿ ಅಲ್ವಾ, ಮುಖ್ಯವಾಗಿ ಭಾವನಾತ್ಮಕವಾಗಿರ್ತಕ್ಕಂಥ ತೊಳಲಾಟಗಳು. ನಮ್ಮ ರಾಗಭಾವಗಳು ಯಾವಾಗ ಉದ್ರೇಕಕ್ಕೆ ಒಳಗಾಗತ್ತೆ, ಯಾವಾಗ ನಮ್ಮ ಮನಸ್ಸನ್ನು ಕದಲಿಸುತ್ತವೆ, ವಿಚಲಿತವನ್ನಾಗಿ ಮಾಡುತ್ತೆ ಅನ್ನೋ ಅಂಶಗಳು ನಮಗೆ ಯಮನಿಯಮಗಳಲ್ಲಿ ತಿಳಿತಾ ಬಂತು. ಯಾವಾಗ ನಾವು ಯಮನಿಯಮಗಳನ್ನು ನಾವು ಪಾಲಿಸ್ತಾ ಬರ್ತೀವೋ ಆಗ ನಮ್ಮ ರಾಗಭಾವಗಳ ಉದ್ರೇಕ ಇದೆಯಲ್ಲ ಅದು ಕಡಿಮೆ ಆಗುತ್ತಾ ಹೋಗುತ್ತೆ. ಮನುಷ್ಯನಿಗೆ ಸ್ಥೂಲ ಶರೀರ ಇದೆ ಅಲ್ವಾ, ಇವೆಲ್ಲ ಉಪಾಧಿಗಳೇ. ರಾಗಭಾವಗಳು ಇದೆ, ಮನಸ್ಸು ಇದೆ. ಬರೀ ರಾಗಭಾವಗಳ ತೊಳಲಾಟ ಸ್ವಲ್ಪ ಕಡಿಮೆ ಆದರೆ ಸಾಕಾಗಲ್ಲ. ನಮ್ಮ ಶರೀರ, ಸ್ಥೂಲ ಶರೀರ ಇದೆಯಲ್ಲ, ಇದು ಕೂಡ ಸ್ಥಿರವಾಗಬೇಕು. ಈ ಸ್ಥೂಲ ಶರೀರದಿಂದ ಒದಗಬಹುದಾದಂತಹ ಚಾಂಚಲ್ಯತೆ, ಮನಸ್ಸನ್ನು ಕದಲಿಸ್ತಕ್ಕಂಥದ್ದು. ಸ್ಥೂಲ ದೇಹಕ್ಕೆ ಏನಾದರೂ ಸ್ವಲ್ಪ ನೋವಾಯಿತು ಅಂದರೆ, ಯಾವುದಾದ್ರೂ ರೋಗ ರುಜಿನ ಬಂತು ಅಂದರೆ ನಾವು ತೊಳಲಾಡ್ತೀವ ಇಲ್ವ, ನಮ್ಮ ಮನಸ್ಸು ಪರಿತಪಿಸುತ್ತಾ ಇಲ್ವ. ಅದಕ್ಕೆ ನಮ್ಮ ಸ್ಥೂಲ ದೇಹವನ್ನು ಕೂಡ ನಾವು ಸ್ಥಿರವಾಗಿ, ಆರೋಗ್ಯವಾಗಿ, ಪರಿಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ನಾವು ಸ್ವಲ್ಪ ಮಟ್ಟಿಗೆ ಪ್ರಾಣಾಯಾಮದ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಪ್ರಾಣಾಯಾಮ ಅಂದಿದ ತಕ್ಷಣ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಯಾವ ಅಂಶ? ಪ್ರಾಣಾಯಾಮ ಅಂದಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ? ಉಸಿರಾಟ ಅಲ್ವಾ. ಅಂದರೆ ಉಸಿರಾಟದ ನಿಯಂತ್ರಣ. ಉಸಿರಾಟದ ನಿಯಂತ್ರಣವೇ ಪ್ರಾಣಾಯಾಮನ ಅಂದರೆ ಅಲ್ಲ. ಕೇವಲ ಉಸಿರಾಟದ ನಿಯಂತ್ರಣ ಮಾತ್ರವೇ ಪ್ರಾಣಾಯಾಮ ಅಲ್ಲ. ಏಕೆಂದರೆ ಅದಕ್ಕೆ ಬಹಳ ಅಗಾಧವಾದಂತಹ ಅರ್ಥ ಇದೆ, ಅದಕ್ಕೆ ಬಹಳ ಅಗಾಧವಾದಂತಹ ಶಕ್ತಿ ಇದೆ. ಉಸಿರಾಟ ಅಂತಕ್ಕಂಥದ್ದು ಒಂದು ಕ್ರಿಯೆ ಅಲ್ವಾ. ಉಸಿರಾಟ ಅನ್ನೋದು ಒಂದು ಕ್ರಿಯೆ. ಅದಕ್ಕೆ ಚಾಲನಾ ಶಕ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಯಾವುದು? ಅದು ಪ್ರಾಣಶಕ್ತಿ. ಅಂದರೆ ಅದೊಂದು ಸತ್ವಶಕ್ತಿ. ಅದಕ್ಕೆ ಪ್ರಾಣಾಯಾಮ ಅಂದರೆ ಬರೀ ಉಸಿರಾಟ ಅಂತ ತಿಳ್ಕೊಳ್ಬಾರ್ದು. ಅದು ಒಂದು ಸಂಯುಕ್ತ ಪದ. ಪ್ರಾಣ ಮತ್ತು ಆಯಾಮ ಅಂದರೆ ಪ್ರಾಣಶಕ್ತಿಯ ನಿಯಂತ್ರಣ. ನಮ್ಮ ದೇಹದಲ್ಲಿ ಹರಿತಾ ಇರ್ತಕ್ಕಂತಹ ಪ್ರಾಣಶಕ್ತಿಯ ನಿಯಂತ್ರಣವನ್ನು ಪ್ರಾಣಾಯಾಮ ಅಂತ ಕರೆಯುವಂಥದ್ದು, ಬರೀ ಉಸಿರಾಟದ ನಿಯಂತ್ರಣವಲ್ಲ. ಹೇಗಪ್ಪ ಅಂದರೆ, ಈಗ ಫ್ಯಾನ್ ಇದೆ, ಅದು ಚಲಿಸಬೇಕು ಅಂದರೆ ನಾವು ಇಲ್ಲಿ ವಿದ್ಯುತ್ ಶಕ್ತಿಯನ್ನು ಆ ಒಂದು ವೈರ್ ಮೂಲಕ ಹರಿಸ್ಬೇಕು, ಸ್ವಿಚ್ ಹಾಕಬೇಕು, ಆವಾಗ ಫ್ಯಾನು ಚಲಿಸುತ್ತೆ. ಅಂದರೆ ಅದಕ್ಕೆ ಶಕ್ತಿ ಎಲ್ಲಿಂದ ಬಂತು? ಫ್ಯಾನು ಚಲಿಸೋದಕ್ಕೆ ಶಕ್ತಿ ಎಲ್ಲಿಂದ ಬಂತು? ವಿದ್ಯುತ್ತಿನಿಂದ ಬಂತು, ವಿದ್ಯುತ್ ಶಕ್ತಿ. ಹಾಗೆ ಪ್ರಾಣಶಕ್ತಿ ಉಸಿರಾಟದ ಕ್ರಿಯೆಯನ್ನು ನಡೆಯೋದಕ್ಕೆ ಒಂದು ಅನುವು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಪ್ರಾಣಶಕ್ತಿಯ ಕೆಲಸ ಬರೀ ಉಸಿರಾಟವಷ್ಟೇ ಅಲ್ಲ, ನಮ್ಮ ದೇಹದ ಎಲ್ಲ ಕೆಲಸ ಕಾರ್ಯಗಳು ಕೂಡ
ವ್ಯವಸ್ಥಿತವಾಗಿ ಚೆನ್ನಾಗಿ ನಡೀತಾ ಇರ್ತಕ್ಕಂಥದ್ದೇ. ನಡೆಯೋದಕ್ಕೋಸ್ಕರ ಬೇಕಾಗಿರ್ತಕ್ಕಂತಹ ಮೂಲಭೂತವಾದಂತಹ ಸತ್ವಶಕ್ತಿ ಅದು ಪ್ರಾಣ. ಅಂದರೆ ಈ ಸ್ಥೂಲ ದೇಹದ ಎಲ್ಲ ಕೆಲಸ ಕಾರ್ಯಗಳು ನಡಿಬೇಕು ಅಂದರೆ ನಮಗೆ ಪ್ರಾಣಶಕ್ತಿ ಬೇಕೇ ಬೇಕು. ಈ ಪ್ರಾಣಶಕ್ತಿ ನಮ್ಮಲ್ಲಿ ಹರಿತಾ ಇಲ್ಲ ಅಂದರೆ ದೇಹ ಏನಾಗುತ್ತೆ? ದೇಹ ಬಿದ್ದು ಹೋಗುತ್ತೆ, ಅಂದರೆ ಶವವಾಗುತ್ತೆ, ನಿಶ್ಚಲವಾಗುತ್ತೆ ಅಲ್ವಾ. ಆ ಪ್ರಾಣಶಕ್ತಿ, ಅದಕ್ಕೆ ನಾವು ಈಗ ಹೇಳ್ತಾ ಇದ್ರು ಪಂಚಪ್ರಾಣಗಳು ಅಂತ. ಈ ಪ್ರಾಣಶಕ್ತಿಯ ಹರಿದಾಟ ಇದೆಯಲ್ಲ, ಆ ವಾಯುವನ್ನು ನಾವು 5 ರೀತಿ ವಿಭಜನೆ ಮಾಡ್ತಕ್ಕಂಥದ್ದು. ಈ ಉಸಿರಾಟದ ಕ್ರಿಯೆ ಅಂದರೆ ಎದೆ ಮತ್ತು ಈ ತಲೆಯ ಭಾಗದಲ್ಲಿ ಹರಿದಾಡ್ತಾ ಇರ್ತಕ್ಕಂತಹ ಪ್ರಾಣಶಕ್ತಿಯನ್ನು ನಾವು ಪ್ರಾಣ ಅಂತ ಕರಿತೇವೆ. ಮತ್ತು ಪ್ರಾಣ ಅಪಾನ ವಾಯು ಅಂತಂದರೆ ಈ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಇರತಕ್ಕಂತಹ ಅಥವಾ ಉತ್ಪತ್ತಿಯಾಗುವಂತಹ ಎಲ್ಲ ಕಶ್ಮಲಗಳನ್ನು ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡ್ತಕ್ಕಂತಹ ಅಂಗಗಳಿಗೆ ಚೈತನ್ಯವನ್ನು ಕೊಡ್ತಕ್ಕಂಥದ್ದೇ ಅಪಾನವಾಯು. ವ್ಯಾನ ಅಂದರೆ ರಕ್ತ ಪರಿಚಲನೆ ಚೆನ್ನಾಗಿ ಆಗೋದಕ್ಕೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಪ್ರಾಣಶಕ್ತಿ ವಾಯು, ವ್ಯಾನ ಅಂತ ನಾವು ಕರಿತೇವೆ. ಉದಾನ ಅಂತಂದರೆ ಈ ಗಂಟಲಿನ ಭಾಗದಲ್ಲಿ ನಮಗೆ ಕೊಡ್ತಕ್ಕಂತಹ ಶಕ್ತಿ. ಗಂಟಲಿನ ಭಾಗದಲ್ಲಿ ಇರ್ತಕ್ಕಂತಹ ಅಂಗಗಳು ಸ್ಥೂಲ ದೇಹದಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ಹರಿತಕ್ಕಂತಹ ಪ್ರಾಣಶಕ್ತಿ, ಅದನ್ನು ನಾವು ಉದಾನ ಅಂತ ಹೇಳ್ತೇವೆ. ಸಮಾನ ಅಂದರೆ ಜೀರ್ಣಾಂಗಗಳಿದೆಯಲ್ಲ ನಮ್ಮಲ್ಲಿ, ಜೀರ್ಣಾಂಗಗಳು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವುಗಳಿಗೆ ಶಕ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಪ್ರಾಣಶಕ್ತಿ, ಅದನ್ನೇ ನಾವು ಸಮಾನ ಅಂತ ಹೇಳ್ತೇವೆ. ಹೀಗೆ 5 ರೀತಿಯ ಪ್ರಾಣವಾಯುಗಳಿದೆ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಪ್ರಾಣಾಯಾಮ ಅಂದಿದ ತಕ್ಷಣ ಬರೀ ಉಸಿರಾಟದ ನಿಯಂತ್ರಣವಲ್ಲ, ಅದು ಒಂದು ಬರೀ ವ್ಯಾಯಾಮ ಅಷ್ಟೇ ಅಲ್ಲ, ಅದು ಬಹಳ ಪ್ರಾರಂಭಿಕ ಹಂತದಲ್ಲಿ ನಾವು ಅಭ್ಯಾಸ ಮಾಡ್ತಕ್ಕಂತಹ ಒಂದು ಕ್ರಿಯೆ. ನಮ್ಮ ಈ ಪ್ರಾಣಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ? ಯಾಕೆ ಈ ಪ್ರಾಣಕ್ಕೆ ಅಂದರೆ, ನಾನಾಗಲೇ ಹೇಳಿದೆ, ಪ್ರಾಣಶಕ್ತಿ ಇಲ್ಲ ಅಂದರೆ ನಮ್ಮ ದೇಹ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬರೀ ದೇಹಕ್ಕೆ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಮಾತ್ರ ನಮ್ಮ ಪ್ರಾಣಶಕ್ತಿಯ ಕೆಲಸ ಅಂದರೆ ಅದಷ್ಟೇ ಅಲ್ಲ. ಪ್ರಾಣಕ್ಕೂ ಮನಸ್ಸಿಗೂ ಒಂದು ನಿಕಟ ಸಂಬಂಧ ಇದೆ. ಪ್ರಾಣಕ್ಕೂ ಮನಸ್ಸಿಗೂ ಒಂದು ನಿಕಟವಾದಂತಹ ಸಂಬಂಧ ಇದೆ. ಈ ಪ್ರಾಣಶಕ್ತಿ ಯಾವಾಗ ನಿಧಾನವಾಗಿ ನಮ್ಮಲ್ಲಿ ಹರಿತಾ ಇರುತ್ತೋ, ದೇಹದಲ್ಲಿ ಎಲ್ಲ ಕಡೆ ಸಮನಾಗಿ ಹರಿತಾ ಇರುತ್ತೋ, ಆಗ ದೇಹ ಸುಸ್ಥಿರವಾಗಿರುತ್ತೆ, ಅಲ್ಲದಲ್ಲೇ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ, ನಮ್ಮ ಉದ್ವೇಗಗಳು ಕಡಿಮೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ ವೈದ್ಯರು, ನೀವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಅಂತ. ಅಂದರೆ ದೀರ್ಘವಾದ ಉಸಿರಾಟವನ್ನು ಮಾಡಿ. ಆದರೆ ದೀರ್ಘವಾದ ಉಸಿರಾಟ ಮಾತ್ರನೇ ಪ್ರಾಣಾಯಾಮ ಅಲ್ಲ, ಅದನ್ನು ನಾವು ಚೆನ್ನಾಗಿ ತಿಳ್ಕೊ. ಆರೋಗ್ಯದ ದೃಷ್ಟಿಯಿಂದ ನಮ್ಮ ಸ್ಥೂಲ ಶರೀರದ ಆರೋಗ್ಯವನ್ನು ಸ್ವಲ್ಪ ಮಟ್ಟಿಗೆ ಸುಸ್ಥಿರವಾಗಿ ಇಟ್ಟುಕೊಳ್ಳತಕ್ಕಂತಹ ದೃಷ್ಟಿಯಿಂದ ದೀರ್ಘವಾದಂತಹ ಉಸಿರಾಟ ಬಹಳ ಮುಖ್ಯ. ಆದರೆ ಪ್ರಾಣಾಯಾಮದಲ್ಲಿ ಅನೇಕ ವಿಧಾನಗಳಿವೆ. ಅದು ಪ್ರಾಣಾಯಾಮ ಅಷ್ಟೇ ಅಲ್ಲ, ಮುಖ್ಯವಾಗಿ ಅದು ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಡ್ತಕ್ಕಂತಹ ಒಂದು ಕ್ರಿಯೆ ಅನ್ನುವಂಥದ್ದು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಪ್ರಾಣಾಯಾಮ ಅಂತಕ್ಕಂಥದ್ದು ಉಸಿರಾಟದ ನಿಯಂತ್ರಣ ಅಲ್ಲ ಅಂತ ನಾನಾಗಲೇ ಹೇಳಿದೆ. ಹಾಗಾದರೆ ಇದು ಏನು? ಪ್ರಾಣಶಕ್ತಿಯ ನಿಯಂತ್ರಣ. ಇದು ಉಸಿರಾಟದ ನಿಯಂತ್ರಣ ಅಲ್ಲ, ಪ್ರಾಣಶಕ್ತಿಯ ನಿಯಂತ್ರಣ. ದೇಹದಲ್ಲಿ ಹರಿತಾ ಇರ್ತಕ್ಕಂಥ ಪ್ರಾಣಶಕ್ತಿಯನ್ನು ನಿಯಂತ್ರಿಸ್ಬೋದು. ಅದನ್ನು ನಿಜವಾಗ್ಲೂ ಪ್ರಾಣಾಯಾಮ ಅಂತ ಕರೀತಕ್ಕಂಥದ್ದು. ಅದಕ್ಕೆ ಇದನ್ನು ಯಾರೂ ತಮಾಷೆಗೋಸ್ಕರ ಮಾಡಬಾರ್ದು. ಹೇಗೆ ಅಂದರೆ ಹಾಗೆ ಮಾಡಬಾರ್ದು, ಯಾವಾಗ ಅಂದರೆ ಅವಾಗ ಮಾಡಬಾರ್ದು. ಅದಕ್ಕೆ ಕೂಡ ನೀತಿ ನಿಯಮಗಳಿದೆ. ಮತ್ತು ಸರಿಯಾದ ಪ್ರಾಣಾಯಾಮ ಕ್ರಮವನ್ನು ನಾವು ಯೋಗಿಗಳಿಂದ, ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿರೋರಿಂದ, ಯೋಗ ಸಾಧಕರಿಂದ ನಾವು ವ್ಯವಸ್ಥಿತವಾಗಿ ಕಲಿತ್ಕೊಂಡು ಮಾಡಬೇಕಾಗಿದೆ. ಯಾಕೆ ಅಂದರೆ ಈ ನಮ್ಮ ಒಳಗಡೆ ಹರಿತಾ ಇರತಕ್ಕಂತಹ ಪ್ರಾಣಶಕ್ತಿಯ ನಿಯಂತ್ರಣದಿಂದ
ಒಬ್ಬ ವ್ಯಕ್ತಿ ಅತೀಂದ್ರಿಯ ಶಕ್ತಿಗಳನ್ನು ಪಡ್ಕೊಳ್ಬೋದು. ಅತೀಂದ್ರಿಯ ಶಕ್ತಿಗಳು ಅಂದರೆ ಪವಾಡ ಪುರುಷರು ಮಾಡ್ತಕ್ಕಂತಹ ಅನೇಕ ವಿಸ್ಮಯಗಳನ್ನು ನಾವು ನೋಡ್ತೀವಲ್ಲ, ಅವೆಲ್ಲವನ್ನೂ ಕೂಡ ನಮಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಪ್ರಾಣಶಕ್ತಿಯ ನಿಯಂತ್ರಣದಿಂದ. ಅಂದರೆ ಸಿದ್ಧಿಗಳು ಅಂತ ನಾವೇನು ಹೇಳ್ತೀವಲ್ಲ, ಅವುಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಪ್ರಾಣಾಯಾಮದ, ಅಂದರೆ ಈ ಪ್ರಾಣಶಕ್ತಿಯ ನಿಯಂತ್ರಣದಿಂದ. ಆಧ್ಯಾತ್ಮ ಪ್ರಗತಿಯನ್ನು ಕೂಡ ನಾವು ಹೆಚ್ಚಿಸ್ಕೊಳ್ಬೋದಾಗಿದೆ. ಆದ್ದರಿಂದ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಪ್ರಾಣಾಯಾಮ ಅನ್ನೋದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಹೇಗಂದರೆ ಹಾಗೆ ಮಾಡ್ತಕ್ಕಂತಹ ಒಂದು ಕ್ರಿಯೆ ಅಲ್ಲ. ಆದರೆ ನಾವು ಮಾಡ್ತಕ್ಕಂತಹ ಸಾಮಾನ್ಯ ಜನರು ಮಾಡ್ತಕ್ಕಂತಹ ದೇಹದ ಆರೋಗ್ಯದ ದೃಷ್ಟಿಯಿಂದ, ಜೊತೆಗೆ ಮನಸ್ಸನ್ನು ಸ್ವಲ್ಪ ಪ್ರಶಾಂತವಾಗಿ ಉದ್ವೇಗಗಳಿಲ್ಲದಲೇ ಇರುವ ಹಾಗೆ ನಮಗೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಉಸಿರಾಟದ ಕ್ರಿಯೆಗಳನ್ನು ನಾವೇನು ಕಲ್ತ್ಕೊಳ್ತೀವಲ್ಲ, ಸಾಮಾನ್ಯವಾಗಿ ಈ ಯೋಗಾಭ್ಯಾಸ ಅಂದರೆ ಆಸನಗಳು, ಈ ದೇಹದಕ್ಕೆ ಆಸನಗಳು ಕಲ್ತ್ಕೊಳ್ಳೋವಾಗ ಹಾಗೆ ಪ್ರಾಣಾಯಾಮ ಕಲ್ತ್ಕೊಳ್ತೀವಲ್ಲ, ಅದನ್ನು ನಾವು ಸುಲಭ ಪ್ರಾಣಾಯಾಮ ಅಂತ ಕರಿತೀವಿ. ನಾವು ಚೆನ್ನಾಗಿ ತಿಳ್ಕೊಬೇಕು, ಅದು ಸುಲಭ ಪ್ರಾಣಾಯಾಮ. ಅದನ್ನು ನಾವು ಯಾವುದೇ ಅಪಾಯ ಇಲ್ಲದಲೇ ಮಾಡಬಹುದು. ಆದರೆ ನಾವು ನಿಜವಾದ ಪ್ರಾಣಾಯಾಮದಲ್ಲಿ ಅನೇಕ ಅನುಕೂಲಗಳಿದೆಯಲ್ಲ, ಅವುಗಳನ್ನು ಪಡ್ಕೊಳ್ಬೇಕು ಅಂದರೆ ಒಬ್ಬ ಯೋಗ ಸಾಧಕ ಅದನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಅದು ಭಾಳ ಮುಖ್ಯವಾಗುತ್ತೆ. ಈ ಪ್ರಾಣಾಯಾಮದಲ್ಲಿ, ಸುಲಭ ಪ್ರಾಣಾಯಾಮದಲ್ಲಿ ಅನೇಕ ವಿಧಾನಗಳಿವೆ. ತುಂಬ ಜನ ಅಭ್ಯಾಸ ಮಾಡ್ತಿರ್ಬೋದು, ಎಷ್ಟೋ ಜನರಿಗೆ ಗೊತ್ತಿರ್ಬೋದು ಅಲ್ವಾ. ಕಪಾಲಭಾತಿ ಅಂತ ಹೇಳ್ತಾರೆ ಅಲ್ವಾ, ಮತ್ತು ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತಕ್ಕಂಥದ್ದು, ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳ್ತಕ್ಕಂಥದ್ದು, ಅನುಲೋಮ ವಿಲೋಮ ಅಂತ ಹೇಳುವಂಥದ್ದು. ಈ ಎಲ್ಲ ಪ್ರಾಣಾಯಾಮಗಳು ಕೂಡ ನಮ್ಮ ಉಸಿರಾಟದ ಕ್ರಿಯೆಯನ್ನು ನಿಧಾನವಾಗಿ ಮತ್ತು ದೀರ್ಘವಾಗಿ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಜೊತೆಗೆ ನೋಡಿ, ಈಗ ನಾವು ಭ್ರಾಮರಿ ಮಾಡಿದಾಗ ನಮ್ಮ ಆ ಒಂದು ಏನಿದೆ ಉಚ್ಚಾರ ಇದೆ, ಓಂಕಾರದ ಉಚ್ಚಾರ, ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ಎಲ್ಲ ನರಗಳನ್ನು ಕೂಡ ಶಾಂತಗೊಳಿಸ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ನಮ್ಮ ಮನಸ್ಸನ್ನು ಶಾಂತಗೊಳಿಸ್ಲಿಕ್ಕೆ ಈ ಎಲ್ಲ ಪ್ರಾರಂಭಿಕ ಸುಲಭ ಪ್ರಾಣಾಯಾಮದ ಅನೇಕ ವಿಧಾನಗಳು ನಮಗೆ ಅನುಕೂಲಕರವಾಗಿವೆ, ಅಥವಾ ಅವು ನಮಗೆ ಸಹಾಯ ಮಾಡುತ್ತವೆ ಅಂತ. ದೀರ್ಘ ಉಸಿರಾಟ ಮಾತ್ರನೇ ಪ್ರಾಣಾಯಾಮ, ಅಥವಾ ಅದು ಪ್ರಾಣಾಯಾಮ ಅಲ್ಲವೇ ಅಲ್ಲ ಅಂತ ನಾವು ಅಂದ್ಕೊಂಡ್ವಿ. ಈಗ ನಾಡಿ ಶುದ್ಧಿ ಪ್ರಾಣಾಯಾಮ ಭಾಳ ಮುಖ್ಯ. ನಾಡಿ ಶುದ್ಧಿ ಪ್ರಾಣಾಯಾಮದಲ್ಲಿ ನಾವೇನು ಮಾಡ್ತೀವಿ, ಎಡಹೊಳ್ಳೆಯಿಂದ ಮೊದಲು ಉಸಿರನ್ನು ತಗೊಳ್ತೇವೆ, ನಂತರ ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಸಿರನ್ನು ಬಿಡ್ತೇವೆ, ಮತ್ತೆ ಬಲಹೊಳ್ಳೆಯಿಂದ ಉಸಿರನ್ನು ತಗೊಂಡು ಎಡಹೊಳ್ಳೆಯಿಂದ ಉಸಿರನ್ನು ಬಿಡ್ತೇವೆ. ಅಂದರೆ ಪರ್ಯಾಯವಾಗಿ ಎರಡೂ ಹೊಳ್ಳೆಗಳ ಮೂಲಕ ಉಸಿರಾಟ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು. ಒಂದಾದ ನಂತರ ಒಂದು ಹೊಳ್ಳೆಯ ಮೂಲಕ ಉಸಿರನ್ನು ತಗೊಳ್ತಕ್ಕಂಥದ್ದು ಮತ್ತು ಬಿಡುವಂಥದ್ದು. ಇದರಿಂದ ಏನು ಪ್ರಯೋಜನ ಇದೆ? ಈ ಉಸಿರಾಟ ಅಂತಕ್ಕಂಥದ್ದು ನಡೀತಾ ಇದೆಯಲ್ಲ, ಈ ಪ್ರಾಣಶಕ್ತಿ ಹರಿತಾ ಇದೆಯಲ್ಲ, ಆ ಹರಿಯುವಾಗ ಅದನ್ನು ನಾವು ಒಂದು ನೀರಿನ ಪ್ರವಾಹಕ್ಕೆ ಹೋಲಿಸ್ಬೋದು. ಒಂದು ಕೊಳವೆಯಲ್ಲಿ ನೀರನ್ನು ಹಾಯಿಸಿದ್ರೆ ಒಂದೇ ಒಂದು ದಿಕ್ಕಿನಲ್ಲಿ ಹಾಯಿಸುವಾಗ ಅದು ಸಲೀಸಾಗಿ ಸುಮ್ಮನೆ ಹೋಗ್ತಾ ಇರುತ್ತೆ. ಹಾಗೆ ಹರಿಯುವಾಗ ತಳದಲ್ಲಿ ಏನಾಗುತ್ತೆ, ಕಶ್ಮಲಗಳೆಲ್ಲ ಶೇಖರಣೆ ಆಗ್ತಾ ಬರುತ್ತೆ. ಈಗ ಒಂದು ಸಾರಿ ಒಂದು ದಿಕ್ಕಿನಿಂದ, ಮತ್ತೊಂದು ಸಾರಿ ಇನ್ನೊಂದು ದಿಕ್ಕಿನಿಂದ ಸ್ವಲ್ಪ ಒತ್ತಡದ ಮೇಲೆ ನಾವು ಹಾಯಿಸಿದ್ದೇ ಆದರೆ ಕೆಳಗಡೆ ಕೂತ್ಕೊಂಡಿರೋ ಕಶ್ಮಲಗಳೆಲ್ಲ ಮೇಲೆ ಹೇಳುತ್ತೆ, ಅದು ಹೊರಗೆ ಹೋಗುತ್ತೆ. ಅಂದರೆ ದೇಹ ಶುದ್ಧಿಯಾಗತ್ತೆ. ಆ ಒಂದು ದೃಷ್ಟಿಯಿಂದ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಏಕೆಂದರೆ ಪರ್ಯಾಯವಾಗಿ ಉಸಿರಾಡೋದು ಅಲ್ವಾ, ಒಂದು ಹೊಳ್ಳೆಯಿಂದ ತಗೊಂಡು ಮತ್ತೊಂದು ಹೊಳ್ಳೆಯಲ್ಲಿ ಬಿಡೋದು, ಮತ್ತೆ ಮತ್ತೊಂದು ಹೊಳ್ಳೆಯಿಂದ ತಗೊಂಡು ಮೊದಲಿನ ಹೊಳ್ಳೆಯ ಮೂಲಕ ಬಿಡ್ತಕ್ಕಂಥದ್ದು. ಹೀಗೆ ಮಾಡುವಾಗ ಅಂದರೆ ಸ್ವಲ್ಪ ಒತ್ತಡದಲ್ಲಿ ಬಿಡ್ತೇವೆ. ಈಗ ಒಂದು ಪೈಪಲ್ಲಿ ನೀರು ಹಾಯಿಸುವಾಗ ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳಿ, ನಂತರ ಬಿಡಿ, ಆವಾಗ ಫೋರ್ಸು ಜಾಸ್ತಿ ಆಗುತ್ತೆ, ಆ ಪೈಪಲ್ಲಿರೋ ಗಲೀಜೆಲ್ಲನೂ ಹೊರಗಡೆ ಬರುತ್ತೆ. ಅದೇ ರೀತಿ ಇದು ಒಂದು ಪ್ರಾಣಾಯಾಮದ ಕ್ರಿಯೆ. ಇನ್ನೊಂದು ಮುಖ್ಯವಾದ ವಿಚಾರ ನಾವಿಲ್ಲಿ ಏನು ತಿಳ್ಕೊಳ್ಬೇಕು ಅಂದರೆ, ಈ ಪ್ರಾಣಶಕ್ತಿ ಅನ್ನೋದು ಎಲ್ಲಿಂದ ಬರ್ತಾ ಇದೆ? ಪ್ರಾಣಶಕ್ತಿ ಅನ್ನೋದು ಈ ಸ್ಥೂಲ ದೇಹದಲ್ಲಿದೆಯಾ? ಇಲ್ಲ, ಅದು
ಈ ಪ್ರಾಣಕ್ಕೆ ಉಪಾಧಿ ಪ್ರಾಣಮಯ ಕೋಶ. ಪ್ರಾಣಕ್ಕೆ ಉಪಾಧಿ ಪ್ರಾಣಮಯ ಕೋಶ. ಅದು ಮನುಷ್ಯನಿಗೆ ಇರತಕ್ಕಂತಹ ಸೂಕ್ಷ್ಮ ದೇಹ, ಕಣ್ಣಿಗೆ ಕಾಣಿಸೋದಿಲ್ಲ. ಈ ಸ್ಥೂಲ ದೇಹದ ಆಕಾರದಲ್ಲೇ ಇರುವಂಥದ್ದು ಸೂಕ್ಷ್ಮ ತತ್ವಗಳಿಂದ ಆಗಿರ್ತಕ್ಕಂಥದ್ದು. ನಾವು ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಪ್ರತಿಯೊಂದು ಲೋಕದಲ್ಲೂ ಕೂಡ 7 ಉಪಲೋಕಗಳಿವೆ. ಆ 7 ಉಪಲೋಕಗಳು ಕೂಡ 7 ಉಪಲೋಕದ ತತ್ವಗಳಿಂದ ಮಾಡಲ್ಪಟ್ಟಿವೆ. ಈ ಸ್ಥೂಲ ದೇಹವನ್ನು ಅನ್ನಮಯ ಕೋಶ ಅಂದರೆ ಕೆಳಗಿನ 4 ಉಪತತ್ವಗಳಿಂದ 3 ಉಪತತ್ವಗಳಿಂದ ನಮ್ಮ ಅನ್ನಮಯ ಕೋಶ ಆಗಿದೆ. ಅಂದರೆ ಘನ, ದ್ರವ, ಅನಿಲ. ಅದಕ್ಕೆ ಇಂತಲೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅತಿವಾಯು ತತ್ವ, ಸೂಕ್ಷ್ಮಾತಿವಾಯು, ಅಣು, ಪರಮಾಣು. ಈ 4 ಅತಿವಾಯು ತತ್ವಗಳಿಂದ ಆಗಿರ್ತಕ್ಕಂಥದ್ದು ನಮ್ಮ ಪ್ರಾಣಮಯ ಕೋಶ. ಅತಿವಾಯು ತತ್ವಗಳಿಂದ ಆಗಿರೋದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ಸ್ಥೂಲ ದೇಹಕ್ಕೆ ನೆರಳಿನ ಹಾಗಿದೆ. ಅದೇ ರೀತಿ ಇದೆ. ಅಲ್ಲಿ ಅನೇಕ ನಾಡಿಗಳಿವೆ. ನಾಡಿಗಳು ಅಂದರೆ ಅಲ್ಲಿ ಪ್ರಾಣಶಕ್ತಿ ಹರಿತಕ್ಕಂತಹ ಕೊಳವೆಗಳು ಅಂತ ನಾವು ತಿಳ್ಕೊಳ್ಬೋದು. 72,000 ನಾಡಿಗಳಿದೆ ಅಂತ ಹೇಳ್ತಾರೆ. ಆ ನಾಡಿಗಳ ಮೂಲಕ ಪ್ರಾಣಶಕ್ತಿ ಚೆನ್ನಾಗಿ ಹರಿಬೇಕು. ಮುಖ್ಯವಾಗಿರ್ತಕ್ಕಂತಹ 7 ಚಕ್ರಗಳಿವೆ. ಈ ಚಕ್ರಗಳು ಪ್ರಾಣಶಕ್ತಿಯ ಕೇಂದ್ರಗಳು ಅಂತ ಹೇಳ್ತಕ್ಕಂಥದ್ದು. ಈ ಪ್ರಾಣಾಯಾಮವನ್ನು ಬಹಳ ವ್ಯವಸ್ಥಿತವಾಗಿ ಮುಂದುವರೆದಂತಹ ಪ್ರಾಣಾಯಾಮದ ಒಂದು ವಿಧಾನಗಳಲ್ಲಿ ಈ ಪ್ರಾಣಶಕ್ತಿಯನ್ನು ನಾವು ಎಲ್ಲಿ ಬೇಕಾದರೂ ಅಲ್ಲಿ ಹರಿಬಿಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ಬಹುದು ಅಂತ ಹೇಳ್ತಾರೆ ಯೋಗಿಗಳು. ಅದಕ್ಕೆ ನಿಜವಾದ ಪ್ರಾಣಾಯಾಮ ಯಾವುದಪ್ಪ ಅಂದರೆ ನಾಡಿ ಶುದ್ಧಿ ಪೂರ್ವ ಸಿದ್ಧತೆಯ ಹಾಗೆ ಸುಲಭ ಪ್ರಾಣಾಯಾಮದಲ್ಲಿ ಬರ್ತಕ್ಕಂಥದ್ದು. ನಿಜವಾದ ಪ್ರಾಣಾಯಾಮ ಅಂದರೆ ಹೇಳ್ತಾರೆ ಅವರು, ಕುಂಭಕವನ್ನು ಅಭ್ಯಾಸ ಮಾಡೋದು ನಿಜವಾದ ಪ್ರಾಣಾಯಾಮ. ಕುಂಭಕ ಅಂದರೆ ಉಸಿರನ್ನು ನಿಲ್ಲಿಸ್ತಕ್ಕಂಥದ್ದು. ಉಸಿರನ್ನು ತಗೊಂಡ ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಸ್ಬೋದು, ಉಸಿರನ್ನು ಬಿಟ್ಟ ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಸ್ಬೋದು. ಈ 2 ಕ್ರಿಯೆಗಳ ಮಧ್ಯದಲ್ಲಿ ಉಸಿರನ್ನು ನಿಲ್ಲಿಸ್ಬೋದು. ಅದನ್ನು ನಿಜವಾದ ಪ್ರಾಣಾಯಾಮ ಅಂತ ಕರೀತಕ್ಕಂಥದ್ದು. ಈ ಉಸಿರನ್ನು ಬಿಟ್ಟ ಮೇಲೆ ನಿಶ್ವಾಸ ಅಂತ ಏನು ಹೇಳ್ತೀವಿ, ನಿಶ್ವಾಸದ ನಂತರ ಕೆಲವು ಸೆಕೆಂಡುಗಳ ಕಾಲ ನಾವು ಉಸಿರನ್ನು ನಿಲ್ಲಿಸ್ತಕ್ಕಂಥದ್ದು ಬಾಹ್ಯ ಕುಂಭಕ ಅಂತ ಹೇಳ್ತಕ್ಕಂಥ. ಉಸಿರನ್ನು ತಗೊಂಡ ಮೇಲೆ ಅಂದರೆ ಪೂರಕ ಅಂದರೆ ಉಚ್ಛ್ವಾಸ. ಅದನ್ನು ತಗೊಂಡ ನಂತರ ಸ್ವಲ್ಪ ಕಾಲ ನಾವು ನಿಲ್ಲಿಸ್ತಕ್ಕಂಥದ್ದನ್ನು ಏನಂತಾರೆ, ಅಂತರ್ಕುಂಭಕ ಅಂತ ಹೇಳ್ತಾರೆ. ಸ್ತಂಭವೃತ್ತಿ ಅಂತ ಹೇಳ್ತಾರೆ. ಸ್ತಂಭವೃತ್ತಿ ಅಂದರೆ ಯಾವಾಗ ಅಂದರೆ ಆವಾಗ, ಯಾವ ಕ್ಷಣದಲ್ಲಾದರೂ ಸರಿ ನಮ್ಮ ಉಸಿರನ್ನು ನಿಲ್ಲಿಸ್ತಕ್ಕಂಥ ಶಕ್ತಿ ಅದು ಎಲ್ರಿಗೂ ಬರ್ತಕ್ಕಂಥದ್ದಲ್ಲ. ವ್ಯವಸ್ಥಿತವಾಗಿ ಸರಿಯಾದ ರೀತಿಯಲ್ಲಿ ನಾವು ಕಲಿಬೇಕಾಗಿರೋದು, ಯೋಗಪಟುಗಳಿಂದ ಸಾಧಕರಿಂದ ಕಲಿಬೇಕಾಗಿರೋದು. ಈಗ ನಾವು ಪ್ರಾಣಶಕ್ತಿಯನ್ನು ಯಾವಾಗ ಬೇಕೋ ಆವಾಗ ನಮ್ಮ ದೇಹದಲ್ಲಿ ನಾವು ನಿಲ್ಲಿಸೋದಕ್ಕೆ ಸಾಮರ್ಥ್ಯವನ್ನು ಪಡ್ಕೊಂಡ್ರೆ ಅದಾದ ನಂತರ ನಮಗೆ ಎಲ್ಲಿ ಬೇಕೋ ಆ ಪ್ರಾಣಶಕ್ತಿಯನ್ನು ಹರಿಬಿಡ್ಬೋದಂತೆ. ನಿಲ್ಲಿಸ್ತಕ್ಕಂಥ ಶಕ್ತಿ ನಂತರ ಎಲ್ಲಿ ಬೇಕೋ ಅಲ್ಲಿ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿಯನ್ನು ಹರಿಬಿಡ್ತಕ್ಕಂಥದ್ದು. ಹೀಗೆ ಮಾಡೋದರಿಂದ ನಮ್ಮಲ್ಲಿರೋ ಚಕ್ರಗಳನ್ನು ಚುರುಕುಗೊಳಿಸ್ಬೋದು, ಉದ್ದೀಪನಗೊಳಿಸ್ಬೋದು ಅಂತ ಹೇಳ್ತಾರೆ. ಅದನ್ನೇ ಕುಂಡಲಿನಿ ಶಕ್ತಿಯನ್ನು ನಾವು ಜಾಗೃತಗೊಳಿಸ್ತಕ್ಕಂಥದ್ದು ಅಂತ ಹೇಳೋದು. ಆದರೆ ಇದನ್ನು ಸುಮ್ಮನೆ ಮಾಡಬಾರ್ದು. ಸಾಧಾರಣರೆಲ್ಲ ಸುಮ್ಮನೆ ಮಾಡಬಾರ್ದು. ಲೌಕಿಕದಲ್ಲಿ ಅತಿಯಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಮಾಡಿದರೆ ಇದರಿಂದ ಬಹಳ ಅಪಾಯ ಇದೆ ಅಂತ ಹೇಳ್ತಕ್ಕಂಥದ್ದು. ಯಾಕೆ ಅಂದರೆ ನಮ್ಮ ನೈತಿಕ ಚಟುವಟಿಕೆಗಳಿದೆಯಲ್ಲ, ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿದೆಯಲ್ಲ, ಬಾಹ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮ ಪ್ರಜ್ಞೆ ಇದೆಯಲ್ಲ, ಅದು ಮೊದಲು ಶುದ್ಧವಾಗಬೇಕು. ಅಂದರೆ ನಮ್ಮಲ್ಲಿ ಈ ವ್ಯಾಮೋಹಗಳಿಂದ ಸ್ವಲ್ಪ ನಾವು ಹಿಮ್ಮೆಟ್ಟಿರಬೇಕು. ಲೌಕಿಕದ ವ್ಯಾಮೋಹಗಳಿಂದ ಹಿಮ್ಮೆಟ್ಟಿದ್ದರೆ, ನಮ್ಮ ಪ್ರಜ್ಞೆಯನ್ನು ಹಿಂತೆಕೊಂಡಿದ್ದರೆ ಆಗ ಈ ಪ್ರಾಣಶಕ್ತಿಯನ್ನು ಸರಿಯಾಗಿ ನಮ್ಮಲ್ಲಿ ಹರಿಸುವ ಮೂಲಕ ಪ್ರಯೋಜನವನ್ನು ಪಡ್ಕೊಳ್ಬೋದು ಯೋಗ ಮಾರ್ಗದಲ್ಲಿ ಮುಂದುವರೆದು ಹೋಗೋದಕ್ಕೆ ಅನ್ನುವಂತಹ ವಿಚಾರವಾಗಿ ನಮಗೆ ಇಲ್ಲಿ ಹೇಳ್ತಾ ಬರ್ತಾರೆ. ಅಂದರೆ ಸುಲಭ ಪ್ರಾಣಾಯಾಮವನ್ನು ಸಾಧಾರಣ ಜನರು ಸ್ವಲ್ಪ ಮಟ್ಟಿಗಿನ ಅಭ್ಯಾಸದಿಂದ ಸರಿಯಾದ ತಿಳುವಳಿಕೆಯಿಂದ ಮಾಡಬಹುದಾಗಿದೆ. ಆದರೆ ಮುಂದುವರೆದಂತಹ ಪ್ರಾಣಾಯಾಮ ವಿಧಾನಗಳನ್ನು ಬಹಳ ಕರಾರುವಕ್ಕಾಗಿ ಚೆನ್ನಾಗಿ ತಿಳಿದುಕೊಂಡಿರ್ತಕ್ಕಂತಹವರ ನಿರ್ದೇಶನದಲ್ಲಿ ಮಾತ್ರ ನಾವು ಅಭ್ಯಾಸ ಮಾಡಬೇಕಾಗಿದೆ ಅನ್ನುವಂತಹ ವಿಚಾರಗಳನ್ನು ನಾವು ಮನಸ್ಸಿನಲ್ಲಿಟ್ಕೊಳ್ಬೇಕು. ಈ ಪ್ರಾಣಾಯಾಮದಲ್ಲಿ
ಅನೇಕ ರೀತಿ ಕುಂಭಕ ಹೇಳದ್ನಲ್ಲ, ಬಾಹ್ಯ ಕುಂಭಕ, ಅಂತರ್ಕುಂಭಕ ಮತ್ತು ಸ್ತಂಭ ವೃತ್ತಿ ಎಲ್ಲವೂ ಇರ್ತಕ್ಕಂಥದ್ದು. ಅಭ್ಯಾಸ ಮಾಡ್ತಕ್ಕಂತಹ ಸ್ಥಳ ಯಾವುದು? ಉಷ್ಣ ಪ್ರದೇಶನ, ಶೀತ ಪ್ರದೇಶನ? ಅದಕ್ಕೂ ಅನುಗುಣವಾಗಿ ನಮ್ಮಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ ಪ್ರಾಣಾಯಾಮ ವಿಧಾನದಲ್ಲಿ. ಮತ್ತು ನಮ್ಮ ಉಡುಪು, ನಮ್ಮ ಆಹಾರವನ್ನು ಕೂಡ ನಾವು ಬದಲಾಯಿಸ್ಕೋಬೇಕು. ಪ್ರಾಣಾಯಾಮ ನಮ್ಮ ಸ್ಥೂಲ ದೇಹದಿಂದ ಬೇರೆಯಾದಂಥದ್ದಲ್ಲ, ಅದು ಪ್ರಾಣಶಕ್ತಿಯನ್ನು ಕೊಡ್ತಾ ಇರತಕ್ಕಂಥದ್ದು. ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಣಾಯಾಮದಿಂದ ಆಗತಕ್ಕಂತಹ ಬಹಳ ಮುಖ್ಯವಾದಂತಹ ಒಂದು ಅನುಕೂಲ ಏನಪ್ಪ ಅಂದರೆ ಮನಸ್ಸನ್ನು ಧಾರಣಕ್ಕೆ ಯೋಗ್ಯವನ್ನಾಗಿ ಮಾಡ್ತಕ್ಕಂಥದ್ದು, ಮನಸ್ಸನ್ನು ಪ್ರಶಾಂತಗೊಳಿಸ್ತಕ್ಕಂಥದ್ದು, ನಿಧಾನಗೊಳಿಸ್ತಕ್ಕಂಥದ್ದು, ನಮ್ಮಲ್ಲಿ ಹೇಳ್ತಕ್ಕಂಥ ವೃತ್ತಿಗಳನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು, ನಮ್ಮ ಮನಸ್ಸನ್ನು ಪ್ರಸನ್ನತೆಯಿಂದ ಇಟ್ಕೊಳ್ತಕ್ಕಂಥ. ನಾವು ನೋಡಿ, ಉಸಿರಾಟ ಜಾಸ್ತಿ ಆದಾಗ ನಮ್ಮಲ್ಲಿ ರಾಗಭಾವಗಳು ಉದ್ವೇಗಗೊಂಡಿರ್ತವೆ. ನಾವು ಯಾವಾಗ ರಾಗಭಾವಗಳಿಂದ ಉದ್ವೇಗಗೊಳ್ತೀವೋ ನಮ್ಮ ಉಸಿರಾಟದ ಕ್ರಿಯೆ ಕೂಡ ಜಾಸ್ತಿ ಆಗಿಬಿಟ್ಟಿರುತ್ತೆ, ಮನಸ್ಸು ಕೂಡ ಬಹಳ ವಿಚಲಿತವಾಗಿಬಿಟ್ಟಿರುತ್ತೆ. ಯಾವಾಗ ನಿಧಾನವಾಗಿ ನಾವು ಉಸಿರಾಟವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ನಮ್ಮ ಮನಸ್ಸು ಕೂಡ ಸ್ವಲ್ಪ ಮಟ್ಟಿಗೆ ಪ್ರಸನ್ನತೆಯಿಂದ ಪ್ರಶಾಂತವಾಗಿರೋದಕ್ಕೆ ಸಾಧ್ಯ. ಆ ರೀತಿ ಒಂದು ಸಮಾಧಾನ ಸ್ಥಿತಿಯಲ್ಲಿರ್ತಕ್ಕಂತಹ ಮನಸ್ಸನ್ನು ಮಾತ್ರ ಮುಂದಿನ ಹಂತವಾದ ಧಾರಣಕ್ಕೆ ನಾವು ಕೊಂಡೊಯ್ಯೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಇದು ಪೂರ್ವ ಸಿದ್ಧತೆ. ಪ್ರಾಣಾಯಾಮ ಅಂತಕ್ಕಂಥದ್ದು ನಮ್ಮ ಅಂತರಂಗ ಯೋಗಕ್ಕೆ, ಅಂದರೆ ಮನಸ್ಸನ್ನು ಚಿತ್ತವೃತ್ತಿಗಳಿಂದ ನಿರೋಧ ಮಾಡಬೇಕಲ್ಲ, ಆ ಒಂದು ಕ್ರಿಯೆಗೆ ಇದು ಒಂದು ಪೂರ್ವ ಸಿದ್ಧತೆ ಅನ್ನುವಂತಹ ದೃಷ್ಟಿಯಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತೆ ಹೇಳ್ತಾರೆ ಈ ಆತ್ಮ ಪ್ರಕಾಶ ಅಥವಾ ಬೆಳಕನ್ನು ಇದು ಹೊರಗಡೆ ಸೂಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಪ್ರಾಣಾಯಾಮ ಅಂತ. ಅಂದರೆ ಈ ಆತ್ಮ ಪ್ರಕಾಶವನ್ನು ಮುಚ್ಚಿರ್ತಕ್ಕಂಥ ತೆರೆ ಮಾಯವಾಗುತ್ತೆ. ತೆರೆ ಅಂದರೆ ಯಾವುದು? ನಮ್ಮ ಒಳಗಡೆ ಇರತಕ್ಕಂತಹ ಆತ್ಮಕ್ಕೆ ತೆರೆಯಾಗಿರೋದು ಯಾವುದು? ಮುಖ್ಯವಾಗಿ ಮನಸ್ಸು. ಮನಸ್ಸಿನ ತೆರೆಯನ್ನು ನಾವು ಸರಿಸಬೇಕು ಅಂದರೆ ಮನಸ್ಸನ್ನು ಮೊದಲು ನಿಶ್ಚಲವಾಗಿ ಮಾಡಬೇಕು, ನಂತರ ಅದನ್ನು ಸರಿಸೋದಕ್ಕೆ ಸಾಧ್ಯ. ಆಗ ಮಾತ್ರ ನಾವು ನಮ್ಮ ಒಳಗಡೆ ಇರತಕ್ಕಂತಹ ಆತ್ಮ ಪ್ರಕಾಶವನ್ನು ನೋಡೋದಕ್ಕೆ ಸಾಧ್ಯ. ಅಂದರೆ ನಮ್ಮ ಸ್ವಸ್ವರೂಪದ ದರ್ಶನ ಆಗೋದಕ್ಕೆ ಆಗ ಮಾತ್ರ ಸಾಧ್ಯ ಅನ್ನುವಂಥದ್ದು. ಈಗ ನೀರಲ್ಲಿ ಒಂದು ಕಲ್ಲು ಹಾಕಿದ್ರೆ ಎಷ್ಟು ಅಲೆಗಳು ಏಳುತ್ತೆ ಒಂದು ಕೊಳದಲ್ಲಿ ಅಲ್ವಾ? ಕೊಳದ ತಳದಲ್ಲಿ ಏನೋ ಒಂದಿತ್ತು, ಒಂದು ಕಪ್ಪೆ ಚಿಪ್ಪೋ ಒಂದು ಇನ್ನೊಂದು ಏನೋ ಇತ್ತು, ಕಲ್ಲಿತ್ತು ಅಂದರೆ ನಮ್ಗದು ಸರಿಯಾಗಿ ಕಾಣಿಸುತ್ತಾ? ಕಾಣಿಸೋದಿಲ್ಲ. ಹಾಗೆ ಮನಸ್ಸನ್ನು ಕಲಕಿದ್ರೆ ನಮ್ಮ ಮನಸ್ಸಿನ ಹಿಂದೆ ಇರತಕ್ಕಂಥ ನಮ್ಮ ಸ್ವಸ್ವರೂಪದ ದರ್ಶನ ನಮಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮನಸ್ಸನ್ನು ನಿಶ್ಚಲವಾಗಿ ಮಾಡ್ಕೊಳ್ಳೋದಕ್ಕೆ ಇದು ಪ್ರಾಣಾಯಾಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಸಾಧನ, ಬಹಿರಂಗ ಸಾಧನ. ಯಾಕೆಂದರೆ ನಾವು ಉಸಿರಾಟದ ಮೂಲಕ, ಆ ಉಸಿರಾಟದ ನಿಯಂತ್ರಣದಿಂದ ನಾವು ನಮ್ಮ ಪ್ರಾಣಶಕ್ತಿಯ ಹರಿದಾಟವನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಧ್ಯಾನದಲ್ಲಿ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಕೊಳ್ತೇವೆ ಅಥವಾ ಒಂದು ಚಿತ್ರಣವನ್ನು ಕಲ್ಪಿಸ್ಕೊಳ್ತೇವೆ. ಓಂಕಾರದ ಚಿತ್ರಣ ಇರ್ಬೋದು, ಒಂದು ದೇವರ ಚಿತ್ರ ಇರ್ಬೋದು, ಅಥವಾ ಒಂದು ಶಕ್ತಿಯ ಚಿತ್ರ ಇರ್ಬೋದು. ಈ ಎಲ್ಲ ಚಿತ್ರಣಗಳು ನಮ್ಮ ಮನಸ್ಸಿನಲ್ಲಿ ನಿಶ್ಚಲವಾಗಿ ನಿಲ್ಲಬೇಕು ಧ್ಯಾನ ಮಾಡುವಾಗ ಅಲ್ವಾ? ನಿಶ್ಚಲವಾಗಿ ನಿಲ್ಲದಲೇ ಅವು ಹರಿದು ಹೋಗ್ತಾ ಇರ್ತವೆ ಆಗಾಗ. ಹಾಗಾಗದಲೇ ನಿಶ್ಚಲವಾಗಿ ಮನಸ್ಸಿನಲ್ಲಿ ನಿಲ್ಲಬೇಕು ಅಂದರೆ ಪ್ರಾಣಾಯಾಮದ ಒಂದು ಅಭ್ಯಾಸ ಬಹಳ ಮುಖ್ಯ ಅಂತ ಹೇಳುವಂಥದ್ದು. ಅದೇ ರೀತಿ ಆಸನದ ಅಭ್ಯಾಸನೂ ಕೂಡ ಮುಖ್ಯ. ಆಸನ ಮತ್ತು ಪ್ರಾಣಾಯಾಮದ ಅಭ್ಯಾಸ ನಮ್ಮ ದೇಹಗಳಿಂದ ಉತ್ಪತ್ತಿಯಾಗತಕ್ಕಂತಹ, ದೇಹಗಳ ಮೂಲಕ ಮನಸ್ಸು ವಿಚಲಿತವಾಗತಕ್ಕಂತಹ ಕೆಲಸ ಕಾರ್ಯಗಳನ್ನು ಇಲ್ಲವಾಗಿಸಿಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ನಮ್ಮ ಭಾವನೆಗಳ ತೊಳಲಾಟವನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಯಮನಿಯಮ. ಈ ಆಸನ ಮತ್ತು ಪ್ರಾಣಾಯಾಮ ನಮ್ಮ ಸ್ಥೂಲ ದೇಹವನ್ನು ಸ್ಥಿರವಾಗಿ ಇಟ್ಕೊಳ್ಳೋದು, ಹಾಗೆ ನಮ್ಮ ಪ್ರಾಣಶಕ್ತಿ ಒಂದು ನಿಯಂತ್ರಣದಲ್ಲಿ ನಮ್ಮ ದೇಹದಲ್ಲಿ ಚಲಿಸುವ ಹಾಗೆ ಮಾಡಿಕೊಳ್ತಕ್ಕಂಥದ್ದು. ಅನೇಕ ಪ್ರಯೋಜನಗಳಿವೆ. ಆ ದೃಷ್ಟಿಯಲ್ಲಿ ಪ್ರಾಣಾಯಾಮ ಬಹಳ ಮುಖ್ಯ ಪಾತ್ರವನ್ನು ಈ ಯೋಗ ಮಾರ್ಗದಲ್ಲಿ ನಿರ್ವಹಿಸುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಒಂದು ಅಂಗ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಏನು? ಈ ಪ್ರತ್ಯಾಹಾರಕ್ಕೆ ಸಂಬಂಧಪಟ್ಟ ಹಾಗೆ ಪತಂಜಲಿಯವರು ಒಂದು ಸೂತ್ರವನ್ನು ಹೇಳ್ತಾರೆ.
ಏನು ಹೇಳ್ತಾರೆ ಆ ಸೂತ್ರದಲ್ಲಿ ಅಂದರೆ, ಸ್ವವಿಷಯ ಸಂಪ್ರಯೋಗೆ ಚಿತ್ತಸ್ವರೂಪಾನುಕಾರ ಇವೇಂದ್ರಿಯಾಣ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಅಂದರೆ ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳು ವಿಷಯಗಳಿಂದ ಹಿಮ್ಮೆಟ್ಟಿ ಮನಸ್ಸನ್ನು ಅನುಕರಣ ಮಾಡಬೇಕಾಗಿದೆ. ಇಂದ್ರಿಯಗಳು ಯಾವುವು ನಮಗೆ ಗೊತ್ತಿದೆ. ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ. ಇವನ್ನೇನು ಹೇಳ್ತೀವಿ ನಾವು? ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಲ್ವಾ. ಸಂವೇದನಾ ಅಂಗಗಳು, ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೀವಿ. ಇವುಗಳ ಮೂಲಕ ನಾವು ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವನ್ನೂ ಕೂಡ ಗ್ರಹಿಸ್ತಕ್ಕಂತಹ ಶಕ್ತಿಯನ್ನು ಪಡ್ಕೊಂಡಿವಿ. ಅಂದರೆ ಹೊರಗಡೆ ಇರ್ತಕ್ಕಂಥ ಪ್ರಪಂಚದಲ್ಲಿ ಇರ್ತಕ್ಕಂಥ ವಸ್ತು ವಿಷಯಗಳನ್ನು ಗ್ರಹಿಸೋದು ಈ ಪಂಚೇಂದ್ರಿಯಗಳ ಮೂಲಕನೇ. ಈ ಪಂಚೇಂದ್ರಿಯಗಳ ಮೂಲಕ ನಾವು ಸಂವೇದನೆಗಳನ್ನು ಗ್ರಹಿಸ್ತಾ ಇದ್ದೇವೆ. ಇವು ಯಾವಾಗಲೂ ನಮ್ಮ ಪಂಚೇಂದ್ರಿಯಗಳ ಮೇಲೆ ಬೀಳತಕ್ಕಂತಹ ಸ್ಪಂದಗಳು ಯಾವಾಗಲೂ ನಮ್ಮ ಗ್ರಹಿಕೆ ಆಗುವ ಹಾಗೆ ಆಗ್ತಾ ಇದೆಯಾ ಅಂದರೆ ಎಷ್ಟೋ ಸರಿ ಇಲ್ಲ. ಅಂದರೆ ಎಷ್ಟೊಂದು ನಮಗೆ ಕಾಣಿಸ್ತಾ ಇದೆ ಅಲ್ವಾ. ಈ ಪ್ರಪಂಚ ಎಲ್ಲ ಆಗಿರ್ತಕ್ಕಂಥದ್ದು ಸ್ಪಂದಗಳಿಂದನೇ, ಮತ್ತೇನೂ ಅಲ್ಲ. ಇಲ್ಲಿರ್ತಕ್ಕಂಥದ್ದೆಲ್ಲ ಸ್ಪಂದಗಳೇ. ಬೆಳಕಿನ ಕಿರಣಗಳು ವಸ್ತು ಮೇಲೆ ಬೀಳುತ್ತೆ, ಅದರಿಂದ ಪ್ರತಿಫಲನಗೊಂಡಾಗ ಬೆಳಕಿನ ಕಿರಣ ಅಲ್ಲಿ ಏನಿರುತ್ತೆ, ಫೋಟಾನ್ಸ್ ಇರುತ್ತೆ, ಅದು ಬಂದು ನಮ್ಮ ಅಕ್ಷಿಪಟಲದ ಮೇಲೆ ಬೀಳುತ್ತೆ, ಅದು ಒಂದು ಚಿತ್ರಣವನ್ನು ಮೂಡಿಸುತ್ತೆ. ಅಲ್ಲಿಂದ ನಮ್ಮ ಆ ನರಗಳೇನಿದೆ ಅವು ನಮ್ಮ ಮೆದುಳಿಗೆ ಕೊಂಡೊಯ್ತವೆ. ಮೆದುಳಿಂದ ಸಂದೇಶ ನಮ್ಮ ಮನಸ್ಸಿಗೆ ಮುಟ್ಟುತ್ತೆ. ನಂತರ ನಮಗೆ ಮನವರಿಕೆ ಆಗುತ್ತೆ ಅದು ಏನು ಅಂತ. ಅಂದರೆ ಈ ಹೊರಗಿನ ಪ್ರಪಂಚದ ಗ್ರಹಿಕೆ ಆಗಬೇಕು ಅಂದರೆ ಈ ಪಂಚೇಂದ್ರಿಯಗಳ ಮೂಲಕ ಸಂವೇದನೆಗಳು ಮೊದಲು ಸ್ವೀಕರಿಸಲ್ಪಡ್ತವೆ. ಅದು ಗ್ರಹಿಕೆ ಆಗಬೇಕು ಅಂದರೆ ಅನೇಕ ಘಟ್ಟಗಳಿದೆ ಅಲ್ವಾ. ಕಿವಿಯ ಮೇಲೆ ಬೀಳ್ತಕ್ಕಂಥ ಶಬ್ದ ನಮ್ಮ ಗ್ರಹಿಕೆಗೆ ಬರಬೇಕು ಅಂದರೆ ಅನೇಕ ಹಂತಗಳನ್ನು ಹಾದು ಹೋಗಿ, ಅಂದರೆ ಆ ನರಗಳ ಮೂಲಕ ಹೋಗಿ ಆ ಸಂವೇದನೆಗಳು ಮಿದುಳನ್ನು ತಲುಪಿ ಅಲ್ಲಿ ಒಂದು ಹಿಯರಿಂಗ್ ಸೆಂಟರ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಸಂದೇಶವನ್ನು ಮುಟ್ಟಿಸಿ ಅಲ್ಲಿಂದ ಮತ್ತೆ ನಮ್ಮ ಮನಸ್ಸಿಗೆ ಹೋಗಿ ಆ ಮನಸ್ಸು ಯಾವಾಗ ಈ ಇಂದ್ರಿಯಗಳ ಜೊತೆಗಿರುತ್ತೋ ಆಗ ಗ್ರಹಿಸೋದಕ್ಕೆ ಸಾಧ್ಯ. ಈಗ ಹೇಗೆ ಅಂತ ನಾವು ಒಂದು ಉದಾಹರಣೆ ತಗೊಳ್ಳೋದಾದರೆ, ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೇವೆ, ಈಗ ಒಂದು ಮೊಬೈಲ್ ನೋಡ್ತಾ ಇದ್ದೇವೆ ಅಥವಾ ಒಂದು ಕಾದಂಬರಿ ಓದ್ತಾ ಇದ್ದೇವೆ, ಪುಸ್ತಕ, ಇಲ್ಲ ನಾವೇನೋ ಒಂದು ಸಂಗೀತ ಕೇಳ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಅದರ ತಲ್ಲೀನತೆಯನ್ನು ನಾವು ಗಳಿಸ್ಕೊಂಡಿರ್ತೇವೆ ಅಂದರೆ ಆ ಕೊಠಡಿಯಲ್ಲಿ ಒಂದು ಗಡಿಯಾರ ಇರುತ್ತೆ, ಅದು ಟಿಕ್ 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 ಶಬ್ದ ಮಾಡ್ತಾ ಇರುತ್ತೆ. ಅದು ನಮ್ಮ ಗ್ರಹಿಕೆಗೆ ಬಂದಿರುತ್ತಾ? ಗ್ರಹಿಕೆಗೆ ಬಂದಿರಲ್ಲ. ಅಂದರೆ ನಮ್ಮ ಮನಸ್ಸು ಯಾವುದರಲ್ಲಿ ಸಂಪೂರ್ಣವಾಗಿ ತಲ್ಲೀನವಾಗಿರುತ್ತೋ ಅದು ಮಾತ್ರ ನಮ್ಮ ಗ್ರಹಿಕೆಗೆ ಬರುತ್ತೆ. ಅಂದರೆ ಮನಸ್ಸು ಅಲ್ಲಿ ಕೆಲಸ ಮಾಡ್ತಾ ಇದೆ. ಮನಸ್ಸು ಇಂದ್ರಿಯಗಳ ಜೊತೆ ಸೇರಿದ್ದಾಗ ನಮಗೆ ಗ್ರಹಿಕೆ ಉಂಟಾಗತ್ತೆ. ಆ ಮನಸ್ಸು ಇಂದ್ರಿಯಗಳ ಜೊತೆ ಇಲ್ಲದಲೇ ಇದ್ದಾಗ ಆ ಏನು ಗ್ರಹಿಕೆ ಉಂಟಾಗೋದಿಲ್ಲ. ಏನೋ ಒಂದು ಮೊಬೈಲ್ ನೋಡ್ತಾ ಕೂತಿರುವಾಗ ಯಾರು ಮನೆಯಲ್ಲಿ ಹಿರಿಯರು ಬಂದು ಕರೀತಾರೆ, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ಏನಕ್ಕೂ ಕರೀತಾರೆ, ಕರೆದಿದ್ದು ನಮಗೆ ಕೇಳಿಸೇ ಇರಲ್ಲ. ಇದು ಸಹಜವಾಗಿ ಮನಸ್ಸು ಆ ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ಬಿಟ್ಟಿರುತ್ತೆ, ಗೊತ್ತಾಗಲ್ಲ. ಆದರೆ ಅದೇ ರೀತಿ ನೋಡಿ, ಈ ಕಿವಿ ಹೇಗೆ ಕೆಲಸ ಮಾಡುತ್ತೆ, ಕಣ್ಣು ಹೇಗೆ ಕೆಲಸ ಮಾಡುತ್ತೆ, ಅದೇ ರೀತಿ ಚರ್ಮ, ಸ್ಪರ್ಶ ಮತ್ತು ವಾಸನೆ ನಮ್ಮ ಮೂಗಿನ ಮೂಲಕ ನಮಗೆ ಆ ಗ್ರಹಿಕೆ ಆಗ್ತಕ್ಕಂಥದ್ದು, ಸ್ಪರ್ಶ ಚರ್ಮದ ಮೂಲಕ ಆಗ್ತಕ್ಕಂಥದ್ದು ಎಲ್ಲವೂ ಅಷ್ಟೇ. ನಮ್ಮ ಮನಸ್ಸು ಅದ್ರ ಜೊತೆಗಿದ್ದಾಗ ಮಾತ್ರ ಗ್ರಹಿಕೆ ಆಗುತ್ತೆ, ಇಲ್ಲದೆ ಇದ್ದಾಗ ಗ್ರಹಿಕೆ ಅನ್ನೋದು ಆಗೋದಿಲ್ಲ. ಆದರೆ ಯೋಗ ಮಾರ್ಗದಲ್ಲಿ ಸ್ವಯಂ ಪ್ರೇರಿತವಾಗಿ ಮನಸ್ಸು ಈ ಗ್ರಹಿಕೆಯನ್ನು ಹೊರಗಿಡಬೇಕು. ಅಂದರೆ ಈ ಬಾಹ್ಯದಲ್ಲಿ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳೆಲ್ಲವೂ ನಮ್ಗೆ ಒಳಗೋಗ್ತಾ ಇರೋದು ಯಾವುದ್ರ ಮೂಲಕ? ಪಂಚೇಂದ್ರಿಯಗಳ ಮೂಲಕ. ಆ ಬಾಹ್ಯದ ಚಟುವಟಿಕೆಗಳು ನಮಗೆ ಬೇಡ ಅಂದಾಗ ಅವುಗಳನ್ನು ಹೊರಗಿಟ್ಟು ಮನಸ್ಸನ್ನು ಸ್ತಬ್ಧ ಮಾಡಿ ನಮ್ಮ ಮನಸ್ಸೊಳಗೆ ಸಂಪೂರ್ಣವಾಗಿ ತಲ್ಲೀನತೆಯನ್ನು ಪಡ್ಕೊಳ್ಳೋದಿದೆಯಲ್ಲ, ಅದು ಭಾಳ ಮುಖ್ಯ. ಅದೇ ಪ್ರತ್ಯಾಹಾರ. ಅಂದರೆ ಈ ಮನಸ್ಸಿಗೂ ಹೊರಗಿನ ಪ್ರಪಂಚಕ್ಕೂ ಸಂಬಂಧವನ್ನು ಕಲ್ಪಿಸ್ತಾ ಇರ್ತಕ್ಕಂಥದ್ದು ಕೊಂಡಿಯ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು? ಇಂದ್ರಿಯಗಳು ಮತ್ತು ಮನಸ್ಸಿಗೂ ಮಧ್ಯೆ ಒಂದು ತೆರೆ ಎಳೆದುಬಿಟ್ರೆ, ಒಂದು ಬಾಗಲನ್ನು ಹಾಕಿಬಿಟ್ರೆ ಆವಾಗ ಗ್ರಹಿಕೆ ಅನ್ನೋದು ಆಗೋದಿಲ್ಲ. ಆ ಕ್ರಿಯೆಯನ್ನು ಮಾಡೋದಕ್ಕೆ ನಮಗೆ ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು. ಯಾಕೆ ಅಂದರೆ ಈ ಎಲ್ಲವೂ ಕೂಡ ಪ್ರಚೋದನೆಗಳು.
ಈ ಇಂದ್ರಿಯಗಳ ಮೂಲಕ ನಡೀತಾ ನಾವು ಸ್ವೀಕರಿಸ್ತಾ ಇರ್ತಕ್ಕಂಥ ಸಂವೇದನೆಗಳೆಲ್ಲ ನಮ್ಮ ಮನಸ್ಸನ್ನು ಪ್ರಚೋದನೆ ಮಾಡ್ತಾ ಇದೆ, ಹಳೆಯ ನೆನಪುಗಳನ್ನು ಎಬ್ಬಿಸ್ತಾ ಇದೆ, ಅಥವಾ ಹೊಸ ಅನುಭವಗಳನ್ನು ಕೊಡ್ತಾ ಇದೆ. ಯಾವಾಗಲೂ ಹೊರಗಿನ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಅಂತರ್ಮುಖಿಗಳಾಗಬೇಕು ಅಂದರೆ ಈ ಬಾಹ್ಯದಲ್ಲಿಂದ ಬರ್ತಾ ಇರ್ತಕ್ಕಂತಹ ಈ ಏನು ಸಂವೇದನೆಗಳಿದೆಯಲ್ಲ ಅವನ್ನ ಇಲ್ಲವಾಗಿಸ್ಬೇಕು. ನಾವು ಧ್ಯಾನಕ್ಕೆ ಕೂತಾಗ ಏನಾಗುತ್ತೆ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀವಿ, ಯಾಕೆಂದರೆ ಏನೂ ಕಾಣಿಸ್ಬಾರ್ದು, ನಮ್ಮ ಮನಸ್ಸು ಸ್ತಬ್ಧವಾಗಬೇಕು ಅಂತ. ಆದರೂ ಏನೋ ಒಂದು ಸಣ್ಣ ಶಬ್ದ ಅಲ್ಲಿ ಆಗ್ತಾ ಇದ್ರೂ ನಮಗೆ ಕೇಳಿಸ್ತಾ ಇರುತ್ತೆ ಅಲ್ವಾ. ಅದನ್ನು ನಾವು ಸ್ವಯಂ ಪ್ರೇರಣೆಯಿಂದ ಹೊರಗಿಡಬೇಕು ನಮ್ಮ ಮನಸ್ಸಿಂದ. ಅದು ಪ್ರತ್ಯಾಹಾರ. ಸ್ವಯಂ ಪ್ರೇರಣೆಯಿಂದ ಸಹಜವಾಗಿ ಆಗೋದಲ್ಲ. ಸಹಜವಾಗಿ ಯಾವುದೋ ಒಂದು ಕ್ರಿಯೆಯಲ್ಲೇ ತೊಡಗಿಸ್ಕೊಂಡಿರ್ತೇವೆ ಮನಸ್ಸು, ಬಾಹ್ಯದ ಕ್ರಿಯೆಯಲ್ಲಿ. ಬಾಹ್ಯದ ಕ್ರಿಯೆ ಯಾವುದೂ ಇರಬಾರ್ದು. ಅಲ್ಲಿ ಸ್ಥೂಲ ದೇಹವೂ ಕೂಡ ಸ್ತಬ್ಧವಾಗಿರುತ್ತೆ, ನಿಶ್ಚಲವಾಗಿ ಒಂದು ಕಡೆ ಕೂರಿಸಿರ್ತೇವೆ ಸ್ಥೂಲ ದೇಹವನ್ನು. ಹಾಗೆ ಇಂದ್ರಿಯಗಳ ಮೂಲಕ ದೊರೆಯತಕ್ಕಂಥ ಯಾವ ಸಂವೇದನೆಗಳು ಕೂಡ ಮನಸ್ಸೊಳಗೆ ಹೋಗಬಾರ್ದು. ಆ ರೀತಿ ಸ್ವಯಂ ಪ್ರೇರಣೆಯಿಂದ ಮನಸ್ಸನ್ನು ನಾವು ಬಾಹ್ಯ ಸಂವೇದನೆಗಳಿಂದ ಹೊರಗಿಡ್ತೀವಲ್ಲ, ಅದೇ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಈಗ ಹೇಗೆ ಆಮೆಗೆ ಕಾಲುಗಳಿರುತ್ತಲ್ವ, ಅದು ಬೇಕಾದಾಗ ಹೊರಗೆ ಚಾಚುತ್ತೆ, ಬೆಳೆದಿದ್ದಾಗ ಏನು ಮಾಡುತ್ತೆ, ಒಳಗೆ ಎಳ್ಕೊಂಡ್ಬಿಡುತ್ತೆ. ಹಾಗೆ ನಮ್ಮ ಮನಸ್ಸು, ಈ ಇಂದ್ರಿಯಗಳಿದೆಯಲ್ಲ, ಈ ಇಂದ್ರಿಯಗಳು ಮತ್ತೇನೂ ಅಲ್ಲ, ಈ ಮನಸ್ಸಿನ ಹೊರಗಡೆ ಚಾಚ್ಕೊಂಡಿರ್ತಕ್ಕಂತಹ ಅಂಗಗಳು ಅಂತ ಹೇಳ್ತಾರೆ. ಈ ಆರ್ಗನ್ಸ್ ಇದೆಯಲ್ಲ, ಸೆನ್ಸರಿ ಆರ್ಗನ್ಸು, ದೇ ಆರ್ ನಥಿಂಗ್ ಬಟ್ ದಿ ಔಟರ್ ಎಕ್ಸ್ಟೆನ್ಷನ್ಸ್ ಆಫ್ ಮೈಂಡ್ ಅಂತ ಹೇಳುವಂಥದ್ದು. ಮನಸ್ಸಿನ ಹೊರ ಅಂಗಗಳು ಇವು, ಹೊರಗಡೆ ಚಾಚ್ಕೊಂಡಿರ್ತಕ್ಕಂಥ ಅಂಗಗಳು. ಬೇಕಾದಾಗ ಇವುಗಳನ್ನು ಒಳಗೆ ಎಳ್ಕೋಬೇಕು. ಯಾವ ಸಂವೇದನೆಗಳು ಹೊರಗಡೆಯಿಂದ ಒಳಗಡೆ ಬಂದು ಮನಸ್ಸನ್ನು ವಿಚಲಿತಗೊಳಿಸಬಾರ್ದು. ಆದರೆ ನಮಗೆ ಕೆಲಸ ಕಾರ್ಯಗಳಿದ್ದಾಗ ಬೇಕಾದಾಗ ಹೊರಮುಖ ಮಾಡಬೇಕು. ಆ ಸಾಮರ್ಥ್ಯ ನಮಗಿದೆಯಾ? ಖಂಡಿತ ಇಲ್ಲ, ಭಾಳ ಕಷ್ಟ ಅದು. ನಮಗೆ ಬೇಕಾದಾಗ ಮನಸ್ಸನ್ನು ಹೊರಮುಖ ಮಾಡಿ ಹೊರಗಿನ ಕ್ರಿಯೆಗಳಲ್ಲಿ ತೊಡಗಿಸ್ಕೊಳ್ಳೋದು. ನಾವು ಮೌನವಾಗಬೇಕು ಅಂದಾಗ ಎಲ್ಲವನ್ನು ಒಳಗಡೆ ಎಳ್ಕೊಳ್ತಕ್ಕಂಥದ್ದು, ಈ ಇಂದ್ರಿಯಗಳನ್ನು ಒಳಮುಖ ಮಾಡ್ಕೊಳ್ತಕ್ಕಂಥದ್ದು. ಬಾಹ್ಯದಲ್ಲಿ ಆಹಾರ ಸಿಗ್ತಾ ಇದೆ, ಏನು ವಸ್ತು ವಿಷಯ ಎಲ್ಲವೂ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಅದು ಆಹಾರ. ಅದಕ್ಕೆ ಪ್ರತ್ಯಾಹಾರ ಅಂದರೆ ಆ ಆಹಾರ ಇಲ್ಲದಲೇ ಮನಸ್ಸು ತನ್ನೊಳಗಡೆ ತಾನಿದ್ದು ಇಂದ್ರಿಯಗಳು ಮನಸ್ಸನ್ನು ಅನುಸರಿಸುವ ಹಾಗೆ ಮಾಡ್ತಕ್ಕಂಥದ್ದು. ಇಂದ್ರಿಯಗಳೇನು ಮಾಡ್ತಾ ಇವೆ, ಹೊರಗಡೆ ಇರ್ತಕ್ಕಂಥ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲವನ್ನೂ ಕೂಡ ಗ್ರಹಿಸಿ ನಮ್ಮ ಮನಸ್ಸಿಗೆ ತುಂಬುತ್ತಾ ಅದನ್ನು ವಿಚಲಿತ ಮಾಡ್ತಾ ಇದೆ. ಅವುಗಳಿಂದ ನಾವು ಹಿಂಸರಿಬೇಕು. ಈ ಇಂದ್ರಿಯಗಳಿದೆಯಲ್ಲ, ಅವು ಬಾಹ್ಯ ಪ್ರಪಂಚದ ಸಂವೇದನೆಗಳಿಂದ ಹಿಮ್ಮೆಟ್ಟಬೇಕು. ಹಿಮ್ಮೆಟ್ಟೇನಾಗಬೇಕು, ಮನಸ್ಸನ್ನು ಅನುಸರಿಸ್ಕೊಂಡು ಹೋಗಬೇಕು. ಹಾಗಂದ್ರೂ ಪ್ರತ್ಯಾಹಾರನೇ. ಅಥವಾ ಮನಸ್ಸು ಹೊರಮುಖವಾಗಿದೆಯಲ್ಲ, ಆ ಹೊರಮುಖವಾಗಿರ್ತಕ್ಕಂತಹ ಅಂಗಗಳಿಂದ ಸಂವೇದನೆಗಳನ್ನು ಪಡ್ಕೊಳ್ತಾ ಇದೆಯಲ್ಲ, ಅದನ್ನು ಒಳಗಡೆ ಎಳ್ಕೊಂಡ್ಬಿಡೋದು. ಮನಸ್ಸು ತನ್ನೊಳಗಡೆ ತಾನಿರ್ತಕ್ಕಂಥದ್ದು, ಅದು ನಿಜವಾದ ಪ್ರತ್ಯಾಹಾರ ಅಂತ ಹೇಳುವಂಥದ್ದು. ಅದಕ್ಕೆ ಭಾಳ ಚೆನ್ನಾಗಿ ಡಿ ವಿ ಗುಂಡಪ್ಪನವರು ಒಂದು ಕಗ್ಗದಲ್ಲಿ ಹೇಳ್ತಾರೆ, ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ, ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಪಾಶಗಳು ಹೊರಗಿಹವು ಕೊಂಡಿಗಳು ಒಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ. ದಾಸರು ನಾವೆಲ್ಲ ಏನಕ್ಕೆ? ಇಂದ್ರಿಯಗಳು ಎಲ್ಲಿ ಓಡ್ತಾ ಇವೆ? ಬಾಹ್ಯ ಜಗತ್ತಿನ ಹಿಂದೆ ಓಡ್ತಾ ಇವೆ, ವಸ್ತು ವಿಷಯಗಳ ಕಡೆಗೆ. ಹೇಗೆ ನಾಯಿ ವಾಸನೆ ಕಂಡ್ರೆ ಹೇಗೆ ಓಡುತ್ತೋ ಹೊರಗಡೆ, ಹಾಗೆ ನಮ್ಮ ಇಂದ್ರಿಯಗಳು ಬಹಿರ್ಮುಖವಾಗಿವೆ. ವಾಸನೆಗಳು ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಏನೋ ನೋಡಿದ್ರೆ ಅದು ನಮ್ಗೆ ಆಸೆ ಆಗುತ್ತೆ, ಬೇಕು ಅನಿಸುತ್ತೆ, ಏನೋ ತಿನ್ನಬೇಕು ಅನಿಸುತ್ತೆ, ಇಲ್ಲ ಕೇಳಬೇಕು ಅನಿಸುತ್ತೆ ನೋಡಿ. ಹಾಗೆ ಯಾವಾಗಲೂ ಮನಸ್ಸನ್ನು ಕೂಡ ಉದ್ರೇಕಗೊಳಿಸ್ತಾ ಇದೆ. ಅದಕ್ಕೆ ಹೇಳ್ತಾರೆ ಪಾಶಗಳು ಹೊರಗಿಹವು. ಪಾಶಗಳು ಅಂದರೆ ಇಂದ್ರಿಯಗಳು, ಅವು ಹೊರಗಿವೆ. ಇಂದ್ರಿಯಗಳು ಮನಸ್ಸಿನ ಒಂದು ಹೊರ ಮುಖವಾಗಿರ್ತಕ್ಕಂತಹ ಅಂಗಗಳೇ. ಆದರೆ ಕೊಂಡಿಗಳು ಒಳಗಿಹವು. ಕೊಂಡಿ ಅಂದರೆ ಇಲ್ಲಿ ಮನಸ್ಸು ಕೂಡ ಒಂದು 6ನೆಯ ಇಂದ್ರಿಯ ಅಂತ ಹೇಳ್ತಕ್ಕಂಥದ್ದು ಅಲ್ವಾ. ಅದು ಒಳಗಡೆ ಇರ್ತಕ್ಕಂಥದ್ದು, ಅಂತರಂಗದಲ್ಲಿ ಇರ್ತಕ್ಕಂಥ ಇಂದ್ರಿಯ ಮನಸ್ಸು. ಅಂದರೆ ಈ ಬಹಿರಂಗದ ಇಂದ್ರಿಯಗಳು ಈ ಅಂತರಂಗದ ಇಂದ್ರಿಯದ ಹಿಂದೆ ಓಡೋ ಹಾಗೆ ಮಾಡಬೇಕು. ಪಾಶಗಳು ಹೊರಗಿಹವು, ಅವೆಲ್ಲ ಪಾಶಗಳಿವೆ. ಕೊಂಡಿ ಎಲ್ಲಿದೆ? ಮನಸ್ಸಲ್ಲಿ. ಅಂದರೆ ಮನಸ್ಸು ಈ ಇಂದ್ರಿಯಗಳನ್ನು
ನಿಯಂತ್ರಿಸುವಂತಹ ಶಕ್ತಿಯನ್ನು ಪಡ್ಕೊಳ್ಬೇಕು. ಅದನ್ನೇ ಹೇಳ್ತಕ್ಕಂಥದ್ದು ಸ್ವಯಂ ಪ್ರೇರಣೆಯಿಂದ ಮನಸ್ಸು ಇಂದ್ರಿಯಗಳನ್ನು ಸ್ತಬ್ಧ ಮಾಡ್ತಕ್ಕಂಥದ್ದೇ ಪ್ರತ್ಯಾಹಾರದ ಒಂದು ಅನುಕೂಲತೆ. ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ, ಬರೀ ಬಹಿರಂಗದಲ್ಲಿ ಇರ್ತಕ್ಕಂತಹ ಒಂದು ಸಂವೇದನೆಗಳು ನಮ್ಮನ್ನು ವಿಚಲಿತಗೊಳಿಸ್ತಕ್ಕಂತಹ ಪ್ರತಿಯೊಂದು ಕೂಡ ಹೊರಗಿಂದ ಬರ್ತಕ್ಕಂಥವನ್ನು ಸ್ತಬ್ಧ ಮಾಡೋದು ಬಹಳ ಮುಖ್ಯ. ಅದೇ ಬಹಿರಂಗ ಯೋಗದಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ 5 ಸಾಧನಗಳನ್ನು ಹೇಳ್ತಾರಲ್ಲ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ, ಈ 5 ಕೂಡ ಬಹಿರಂಗದಲ್ಲಿ ನಮಗೆ ಏನೇನು ಅಡಚಣೆಗಳಿದೆಯೋ ಮನಸ್ಸು ಸ್ತಬ್ಧ ಆಗೋದಕ್ಕೆ, ಅವುಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರ್ತಕ್ಕಂತಹ ಪ್ರಯತ್ನ ಇವೆ. ಅದಕ್ಕೆ ಇದನ್ನು ಬಹಿರಂಗ ಯೋಗ ಅಂತ ಕರೀತಕ್ಕಂಥದ್ದು. ಅಂದರೆ ಈ ಹೊರಗಡೆ ನಮ್ಮ ಸ್ಥೂಲ ದೇಹದಿಂದ ನಮ್ಮ ಮನಸ್ಸು ವಿಚಲಿತವಾಗತ್ತೆ, ನಮ್ಮ ರಾಗಭಾವಗಳಿಂದ ನಮ್ಮ ಮನಸ್ಸು ವಿಚಲಿತವಾಗತ್ತೆ, ನಮ್ಮ ಇಂದ್ರಿಯಗಳಿಗೆ ಹೊರ ಜಗತ್ತಿನಲ್ಲಿ ಸಿಗ್ತಾ ಇರತಕ್ಕಂತಹ ಆಹಾರದ ಆಕರ್ಷಣೆಯಿಂದ ಮನಸ್ಸು ವಿಚಲಿತವಾಗುತ್ತೆ. ಇದು ಎಲ್ಲದರಿಂದ ಕೂಡ ಹಿಮ್ಮೆಟ್ಟಿ ಮನಸ್ಸು ತನ್ನೊಳಗೆ ತಾನು ಇರತಕ್ಕಂಥದ್ದೇ ಪ್ರತ್ಯಾಹಾರ. ಅದು ಬಹಳ ಮುಖ್ಯ ಯೋಗ ಸಾಧನೆಯಲ್ಲಿ. ಏಕೆಂದರೆ ಈ ಬಹಿರಂಗ ಯೋಗ ಅಂತರಂಗ ಯೋಗಕ್ಕೆ ಪೂರ್ವ ಸಿದ್ಧತೆ. ಅಂತರಂಗ ಯೋಗದಲ್ಲಿ ಏನು ಮಾಡ್ತೀವಿ? ಧಾರಣ, ಧ್ಯಾನ, ಸಮಾಧಿ. ಧಾರಣದಲ್ಲಿ ಒಂದು ವಿಚಾರದ ಮೇಲೆ, ಒಂದು ವಿಷಯದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸ್ತಕ್ಕಂಥದ್ದು. ಯಾವಾಗ ಮನಸ್ಸಿಗೆ ಈ ಚಾಂಚಲ್ಯ ಇರೋದಿಲ್ವೋ, ಎಲ್ಲ ಕಡೆಗಳಿಂದ ಸೆಳೆತ ಇರೋದಿಲ್ವೋ, ಅದು ತನ್ನೊಳಗೆ ತಾನು ಸೇರಿಕೊಳ್ಳುತ್ತೋ, ಆಗ ತನ್ನನ್ನು ತಾನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಧ್ಯಾನದಲ್ಲಿ ಆಗೋದೇ ಅದು. ಮನಸ್ಸನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಯಾವಾಗ? ಬಹಿರಂಗದ ಆಕರ್ಷಣೆಗಳಿಂದ ನಾವು ಹಿಮ್ಮೆಟ್ಟಿದಾಗ, ಅಥವಾ ಬಹಿರಂಗವಾಗಿರ್ತಕ್ಕಂಥ ಪ್ರಜ್ಞೆಯನ್ನು ನಾವು ಒಳಕ್ಕೆ ಎಳ್ಕೊಂಡಾಗ. ಅದಕ್ಕೆ ಕಣ್ಣು ಮುಚ್ಕೊಳ್ತೇವೆ, ನಿಶಬ್ದವಾಗಿರ್ತಕ್ಕಂಥ ಸ್ಥಳದಲ್ಲಿ ಕೂತ್ಕೊಳ್ತೇವೆ. ಯಾವ ರೀತಿ ಆಸನ? ಸ್ಥಿತಿ ಆಸನಂ ಅಂತ ಹೇಳ್ತಾರಲ್ವಾ, ಸುಖಂ ಆಸನಂ ಅಂತ. ಸ್ಥಿರಂ ಸುಖಂ ಆಸನಂ, ಸ್ಥಿರವಾಗಿರ್ತಕ್ಕಂಥ ಆಸನದಲ್ಲಿ ಹೇಳ್ತಾರೆ ಪತಂಜಲಿಯವರು 4 ಗಂಟೆ 20 ನಿಮಿಷ ಒಂದು ಆಸನದಲ್ಲಿ ನಾವು ಅಲುಗಾಡದೆ ನಿಶ್ಚಲವಾಗಿ ಕೂತ್ಕೊಂಡಿದ್ದೆ ಆದರೆ ನಾವು ಸಿದ್ಧಿಸ್ಕೊಂಡಿದ್ದೀವಿ ಅಂತ. ನಾವು ವ್ಯಾಯಾಮ ಮಾಡ್ತೇವೆ, ಅದು ವ್ಯಾಯಾಮ ಅಷ್ಟೇ ಅಲ್ವಾ, ಅದರಿಂದ ಹೆಚ್ಚು ಪ್ರಯೋಜನ ಇಲ್ಲ. ದೇಹಕ್ಕೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ದೃಷ್ಟಿಯಿಂದ ಅಷ್ಟೇ ಪ್ರಯೋಜನವೇ ಹೊರತು, ಯೋಗ ಮಾರ್ಗದಲ್ಲಿ ಮುಂದುವರಿಬೇಕು ಅಂದರೆ ಅದರ ಆಳಕ್ಕೆ ಹೋಗಿ ಪ್ರತಿಯೊಂದನ್ನು ಕೂಡ ಸರಿಯಾಗಿ ನಾವು ನಿರ್ವಹಿಸ್ತಾ ಅದರಿಂದ ಸಿಗತಕ್ಕಂಥ ಪ್ರಯೋಜನವನ್ನು ನಾವು ಪಡ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಹೀಗೆ ಈ 5 ಬಹಿರಂಗ ಯೋಗಗಳಿಂದ ಮನಸ್ಸನ್ನು ಹಿಮ್ಮೆಟ್ಟಿಸಿ ಮನಸ್ಸು ತನ್ನೊಳಗೆ ತಾನು ನೋಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದೇ ಬಹಿರಂಗ ಯೋಗ. ಅಲ್ಲಿಗೆ ಚಿತ್ತವೃತ್ತಿ ನಿರೋಧ ಆಗೋಗುತ್ತಾ? ಇಲ್ಲ. ಬಹಿರಂಗದಲ್ಲಿ ಇರತಕ್ಕಂತಹ ಏನು ವಿಚಾರಗಳು ಮನಸ್ಸನ್ನು ಕಲಕೋದನ್ನು ನಾವು ನಿಲ್ಲಿಸ್ಬೋದು. ಮನಸ್ಸಿನೊಳಗಡೆ ಹಿಂದೆ ಯಾವಾಗಲೂ ಆಗಿರ್ತಕ್ಕಂಥ ಅನುಭವಗಳ ನೆನಪುಗಳಿದೆಯಲ್ಲ, ಆ ಚಿತ್ತದಲ್ಲಿ ಎಲ್ಲ ಶೇಖರ ಆಗಿರ್ತಕ್ಕಂಥ ನೆನಪುಗಳು, ಭೂತಕಾಲದ ನೆನಪುಗಳು, ಅವು ಎದ್ದೇಳ್ತವೆ. ಯಾವಾಗ? ನಾವು ಕಣ್ಣು ಮುಚ್ಕೊಂಡು ನಮ್ಮ ಮನಸ್ಸಿನ ಕಡೆ ಗಮನವನ್ನು ಹರಿಸಿದಾಗ. ಮತ್ತು ಭವಿಷ್ಯದ ನಿರೀಕ್ಷೆಗಳು ಇರ್ತವೆ. ಆ ವೃತ್ತಿಗಳನ್ನು ಅಂತರಂಗ ಯೋಗದಲ್ಲಿ ನಾವು ಇಲ್ಲವಾಗಿಸ್ಕೊಳ್ಬೇಕು. ಆ ವಿಚಾರವನ್ನು ಈ ಮುಂದಿನ ಒಂದು ಉಪನ್ಯಾಸದಲ್ಲಿ ಧಾರಣ, ಧ್ಯಾನ, ಸಮಾಧಿ ಅನ್ನುವಂತಹ ವಿಚಾರದಲ್ಲಿ ನಾವು ಅಂತರಂಗ ಯೋಗದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೇವೆ. ಈಗ ಈ 2 ವಿಚಾರಗಳ ಕಡೆ ನಮ್ಮ ಗಮನ ಹರಿಸ್ತಕ್ಕಂಥ ಕೆಲಸ. ಒಂದು ಏನಪ್ಪ ಅಂದರೆ ಪ್ರಾಣಾಯಾಮ, ಇನ್ನೊಂದು ಪ್ರತ್ಯಾಹಾರ. ಪ್ರಾಣಾಯಾಮದಿಂದ ಉಸಿರಾಟದ ನಿಯಂತ್ರಣದಿಂದ, ಉಸಿರಾಟದ ವೇಗವನ್ನು ನಿಧಾನಗೊಳಿಸೋದ್ರಿಂದ ಮನಸ್ಸನ್ನು ನಾವು ಸ್ವಲ್ಪ ಮಟ್ಟಿಗೆ ಪ್ರಶಾಂತವಾಗಿ ಇಟ್ಕೊಳ್ಬಹುದಾಗಿದೆ. ನಮ್ಮ ದೇಹದಲ್ಲಿ ಸರಿಯಾದ ಪ್ರಾಣಶಕ್ತಿ ಚಲನೆಯಿಂದ ದೇಹ ಸುಸ್ಥಿರವಾಗಿ ಇದ್ದು ಆರೋಗ್ಯಕರವಾಗಿದ್ದು ನಮ್ಮ ಮುಂದಿನ ಅಂತರಂಗ ಯೋಗಕ್ಕೆ ಅದು ಅನುವು ಮಾಡಿಕೊಡುತ್ತೆ. ಪ್ರತ್ಯಾಹಾರ ವೈರಾಗ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ಶ್ರೀಕೃಷ್ಣ ಹೇಳೋದು ಅದೇ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಮತ್ತು ವೈರಾಗ್ಯ ಇದು ಅಷ್ಟು ಸುಲಭ ಅಲ್ಲ. ಅಂದರೆ ಪ್ರಾಣಾಯಾಮ ಆಗಲಿ ಪ್ರತ್ಯಾಹಾರ ಆಗಲಿ ಅಷ್ಟು ಸುಲಭನ ಅಂದರೆ ಸುಲಭ ಅಲ್ಲ, ಬಹಳ ಕಷ್ಟ, ಆದರೆ ಸಾಧ್ಯ. ಮತ್ತು ಯೋಗ ಮಾರ್ಗದಲ್ಲಿ ಸಾಧಕ ಇವನ್ನು ಸಾಧಿಸಲೇಬೇಕು ಹೇಳ್ತಾರೆ, ಸಾಧಿಸಲೇಬೇಕು. ಸಾಧಿಸಿದ್ರೆ ಮಾತ್ರ ನಾವು ಮುಂದಿನ ಹಂತಕ್ಕೆ ಹೋಗೋದಕ್ಕೆ
ಸಾಧ್ಯ ಅನ್ನುವಂಥ ವಿಚಾರದಲ್ಲಿ ಈ ಬಹಿರಂಗ ಯೋಗದಲ್ಲಿ ನಾವು ಯಾವ ಸಾಧನೆಯನ್ನು ಮಾಡಬೇಕಾಗಿದೆ, ಅದರ ಅನುಕೂಲಗಳೇನು, ಅದರ ಅರ್ಥವೇನು ಅಂತಕ್ಕಂತಹ ಬಹಳ ಸೂಕ್ಷ್ಮವಾದಂತಹ, ಬಹಳ ಸರಳವಾದಂತಹ, ಸಂಕ್ಷಿಪ್ತವಾದಂತಹ ಪರಿಚಯವನ್ನು ಮಾಡಿಕೊಡ್ತಕ್ಕಂತಹ ಅವಕಾಶ ನನಗೆ ದೊರೆತಿತ್ತು. ನಿಮಗೆ ಆ ವಿಚಾರವಾಗಿ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಎಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದ.